ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಪತ್ರಿ ಸರ್ಗೆ ಕೃತಜ್ಞತಾ ಪೂರ್ವಕವಾಗಿ ನಮಸ್ಕರಿಸ್ತಾ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೆ ಗೌರವ ಪೂರ್ವಕವಾಗಿ ವಂದಿಸ್ತಾ, ಈ ದಿವಸ ಋಣ ಅಂದ್ರೇನು, ಋಣ ಅನ್ನೋದು ಹೇಗೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ, ಋಣಕ್ಕೂ ಪುನರ್ಜನ್ಮಕ್ಕೂ ಸಂಬಂಧ ಇದೆಯಾ, ಆಧ್ಯಾತ್ಮಿಕ ಧರ್ಮಗ್ರಂಥಗಳು ಈ ಋಣವನ್ನ ಯಾವ ರೀತಿಯಲ್ಲಿ ಎಷ್ಟು ಬಗೆಯಲ್ಲಿ ವಿವರಿಸಿದ್ದಾರೆ, ಜನಸಾಮಾನ್ಯನ ಜೀವನದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ಋಣ ಅನ್ನೋದನ್ನ ಯಾವ ತರ ಪರಿಗಣಿಸ್ತಾರೆ, ಋಣ ವಿಮೋಚನೆ ಸಾಧ್ಯನಾ, ಎಲ್ಲಾ ರೀತಿಯ ಋಣವನ್ನ ತೀರ್ಸೋ ವಿಧಾನಗಳಿವೆಯಾ, ಋಣಮುಕ್ತನಾಗಕ್ಕೆ ಅವಕಾಶಗಳಿದೆಯಾ ಅನ್ನೋ ಕುರಿತು ಈ ದಿನ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಜ್ಞಾನ ತೃಷೆಯಿಂದ, ವೈಯಕ್ತಿಕ ಆಸಕ್ತಿಯಿಂದ, ಕುತೂಹಲದಿಂದ ನಾನು ಸಂಗ್ರಹಿಸಿರೋ ವಿಚಾರಗಳನ್ನ ನಾನು ಅರ್ಥ ಮಾಡ್ಕೊಂಡಂತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋ ಡಾಕ್ಟರ್ ರಂಗನಾಥ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಋಣ ಅಂದ್ರೆ ಸಾಲ, ಹಂಗು, ಕಡ ಅಥವಾ ಬಾಕಿ, ಉಳಿಕೆ ಅಂತ ಅರ್ಥ. ನಾವು ಭಾರತೀಯರು ಈ ಋಣ ಅನ್ನೋ ಎರಡಕ್ಷರದ ಪದವನ್ನ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ, ಸಂಭಾಷಣೆಗಳಲ್ಲಿ ಬಳಸೋ ಸರ್ವೇ ಸಾಮಾನ್ಯದ ಪದವಾಗಿರೋದ್ರಿಂದ ಆಡು ಭಾಷೆಯಲ್ಲಿ ಈ ಋಣ ಅನ್ನೋ ಪದ ಚಿರಪರಿಚಿತ. ಹಾಗಾಗಿ ಹೆಚ್ಚಿನ ಜನರ ಬಾಯಿನಲ್ಲಿ ಈ ಋಣ ಅನ್ನೋ ಪದನ ದಿನನಿತ್ಯ ಜೀವನದಲ್ಲೂ ಕೂಡ ಮಾತಿನಲ್ಲಿ, ಸಂಭಾಷಣೆಯಲ್ಲಿ ಬರ್ತಾ ಇರುತ್ತೆ. ಮೂಲತಃ ಈ ಋಣ ಅನ್ನೋ ಪದ ಸಂಸ್ಕೃತದ್ದಾಗಿದ್ರು ಕೂಡ ಕನ್ನಡ ಹಾಗೂ ಆಂಗ್ಲ ಭಾಷೆಗಳಲ್ಲೂ ಕೂಡ ಸಾಲ, ಬಾಕಿ, ಎನ್ಕಂಬರೆನ್ಸ್ ಅನ್ನೋ ಅರ್ಥದಲ್ಲೇ ಬಳಸುವಂತ ಪದ ಇದಾಗಿದೆ. ಈ ಋಣ ಅನ್ನೋ ಪದಕ್ಕೆ ಆಧ್ಯಾತ್ಮಿಕವಾಗಿ ಮೂಲಾರ್ಥ ವಿವರಣೆ ನೀಡುವಾಗ, ವಿಶ್ಲೇಷಿಸುವಾಗ, ಸಾಲ ಅನ್ನೋದು ಒಂದೇ ಈ ಜನ್ಮದ ಲೆಕ್ಕಾಚಾರವಾಗಿರ್ಬೇಕಾಗಿಲ್ಲ, ಈ ಜನ್ಮದ ಹಣದ ವ್ಯವಹಾರನೇ ಆಗಿರ್ಬೇಕಾಗಿಲ್ಲ, ಅದು ಹಿಂದಿನ ಜನ್ಮದ ವ್ಯವಹಾರವಿದ್ದಿರಬಹುದು, ನಮ್ಮ ಪೂರ್ವ ಜನ್ಮದ ಕಾರಣ ಕಾರ್ಯದ ಉಳಿಕೆಯಾಗಿ ಸ್ನೇಹ ಸಂಬಂಧನೂ ಇದ್ದಿರಬಹುದು, ಸಂಪರ್ಕನೂ ಇದ್ದಿರಬಹುದು, ಅಥವಾ ಆಸ್ತಿಯ ಅನುಭವಿಸುವಿಕೆಗಿರ್ಬಹುದು, ಊಟ ಉಪಚಾರ ಇರ್ಬೋದು, ಅನ್ನ ನೀರಿರ್ಬಹುದು, ವ್ಯವಹಾರಿಕವಾಗಿ ಉದ್ಯೋಗವಾಗ್ಲಿ ಅಥವಾ ಸಂಪಾದನೆಯಾಗ್ಲಿ ಅಥವಾ ಸೇವೆನೂ ಕೂಡ ಆಗಿರಬಹುದು. ಇಂದಿನ ಜೀವನದಲ್ಲಿ ರೂಪುಗೊಂಡಿರುವಂಥ ಕರ್ಮಬಂಧದ ವ್ಯಾಪ್ತಿಯಲ್ಲಿ ಬರೋ ಒಂದಲ್ಲ ಒಂದು ರೀತಿಯ ನಂಟು, ಬಂಧ, ಅನುಬಂಧ, ಸಾಲ ಕೊಡೋದು ಅಥವಾ ಸಾಲ ವಸೂಲ್ ಮಾಡೋದು. ಈ ನಂಟು, ಬಂಧ, ಅನುಬಂಧವನ್ನ ಅನುಭವಿಗಳು ತಮ್ಮ ಅನುಭವಾಮೃತವನ್ನ ಸುಭಾಷಿತದಲ್ಲಿ, ನಾಣ್ಣುಡಿಯ ರೂಪದಲ್ಲಿ, ಗಾದೆ ಮಾತಿನಲ್ಲಿ, ಶರಣರು ತಮ್ಮ ವಚನಗಳಲ್ಲಿ, ಅನರ್ಘ್ಯರತ್ನದ ರೂಪದಲ್ಲಿ ಆವತ್ತಿಗೂ ಇವತ್ತಿಗೂ ಅಂದ್ರೆ ಅಂದು ಇಂದು ಎಂದೆಂದಿಗೂ ಸತ್ಯ ಅನ್ನೋದನ್ನ ಸಾರಿ ಸಾರಿ ಹೇಳಿದ್ದಾರೆ. ದಿನನಿತ್ಯದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಅರಿವಿನಲ್ಲಿ ಋಣ ಮತ್ತು ಋಣಾನುಬಂಧ ಸಂಬಂಧಿತ ಪದ ಬಳಕೆಗಳು ಯಾವುವು ಅಂತಂದ್ರೆ, ಅನ್ನ ನೀರಿನ ಋಣ ಇಲ್ಲಿಗೆ ಎಂದೂ ಕಾಣದಿ ಊರಿಗೆ ಕರ್ಕೊಂಡ್ ಬಂತು ಅಂತ ಟ್ರಾನ್ಸ್ಫರ್ ಆಗಿ ಆರ್ಡರ್ ಬಂದಾಗ ಎಲ್ಲಿದ್ಯಪ್ಪ ಅದು ಗೊತ್ತಿಲ್ಲ ಅಂತ ಅನ್ಕೋತೀವಿ. ಆದ್ರೆ ಅಲ್ಲಿಗೆ ಬಂದ ಮೇಲೆ ನಾವ್ ಅನ್ಕೋತೀವಿ ಅನ್ನ ನೀರಿನ ಋಣ ಇಲ್ಲಿಗೆ ನನ್ನನ್ನ ಯಾವತ್ತೂ ಕಾಣ್ದೇ ಇರೋ, ಕೇಳ್ದೇ ಇರೋ ಊರಿಗೆ ಕರ್ಕೊಂಡ್ ಅಂತ ಹೇಳ್ತೀವಿ. ಯಾರಾದ್ರೂ ಸತ್ತಾಗ ಹೇಳ್ತೀವಿ ಭೂಮಿ ಋಣ ಮುಗಿತೇನೋ, ನೆನ್ನೆ ಪ್ರಾಣ ಬಿಟ್ಟ ಅಂತ ಹೇಳ್ತೀವಿ. ಅವನ್ ನನಗ್ ಮಾಡಿದ ಸಹಾಯಕ್ಕೆ ನಾನು ಚಿರಋಣಿ ಅಂತ ಹೇಳ್ತೀನಿ. ಅಂದ್ರೆ ಎಂದೆಂದಿಗೂ ನಾನು ಸಾಲಗಾರನೇ, ಅವ್ನ್ ಮಾಡಿಕ್ಕೆ ಅದು ಅವ್ನ್ ಮಾಡಿರೋ ಹೆಲ್ಪ್ ಅನ್ನ ನಾನು ಸಹಾಯವನ್ನ ನಾನು ತೀರ್ಸಕ್ಕೆಂದೂ ಸಾಧ್ಯವಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತೀವಿ. ಒಂದ್ ಸೈಟ್ ಮಾಡಿ ಮನೆ ಕಟ್ಟಕ್ಕೆ ಅಂತ ಎಷ್ಟ್ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ, ಭೂಮಿ ಋಣ ಇರ್ಬೇಕಲ್ಲ, ನನ್ ಹೊಟ್ಟೆಲಿ ಋಣಪಾತಕ ಹುಟ್ಟಿ ಹೊಟ್ಟೆ ಉರಿಸ್ತಾ ಇದ್ದಾನೆ, ನನ್ ಸಂಪಾದನೆ ಎಲ್ಲ ಅವನಿಗೆ ಆಗ್ತಾ ಇದೆ ಅಂತ ದುಃಖ ಪಡುವಾಗ ಹೇಳೋದು ಕೇಳಿದೀವಿ. ಹಣವಿದ್ ಗಂಡನನ್ನ ಕಟ್ಕೊಂಡ್ರು ಋಣವಿದ್ದಷ್ಟೇ, ಇದಂತೂ ಎಲ್ಲಾ ಹೆಣ್ಮಕ್ಳ ಬಾಯಿನಲ್ಲೂ ಬರುವಂತ ಮಾತಿದು. ಜಾಮೀನ್ ಹಾಕ್ದವನು ಕೂಡ ಋಣಿನೇ, ಸಾಲ್ಗಾರನೇ. ಹೌದು, ಅನ್ನದ್ ಋಣ ಅಳಿದ್ರೂ ತೀರಲ್ಲ ಅಂತ. ಅಂದ್ರೆ ಈ ಸತ್ತೋದ ತಕ್ಷಣ ಮುಗ್ದೋಗಲ್ಲ ಋಣ ಅನ್ನೋದು, ತಿರುಗಿ ಮುಂದಿನ ಜನ್ಮ ಕೆಳ್ಕೊಂಡ್ ಹೋಗುತ್ತೆ ಅನ್ನೋದು. ತಿನ್ನಕ್ಕೋಸ್ಕರ ಸಾಲ ಮಾಡಿದವನ್ ಚಿರಋಣಿ, ಎಂದೂ ತೀರಿಸ್ಲಾರ. ಸಾಲ ಮಾಡಿ ಸೊಪ್ಪು ತಿನ್ಬೇಡ ಅನ್ನೋ ಒಂದು ನಾಣ್ಣುಡಿ ಇದೆ. ಸಾಲ ಕೊಟ್ಟವನಿಗೂ ಸಾಲ ಮಾಡಿದವನ್ಗೂ ಇಬ್ರಿಗೂ ನಿದ್ರೆ ಹಾಳು. ಯಾಕೆಂದ್ರೆ ಸಾಲ ಕೊಟ್ಟವನು ವಾಪಸ್ ಬರುತ್ತೋ ಇಲ್ವೋ ಅಂತ ಚಿಂತೆ, ಸಾಲ ಮಾಡಿದವನು ನಂಗೆ ತೀರ್ಸಕ್ಕಾಗುತ್ತೋ ಇಲ್ವೋ ಅಂತ ಚಿಂತೆ, ಒಟ್ಟಲ್ಲಿ ನಿದ್ರೆ ಹಾಳು. ಸಾಲ ಮಾಡಿ ಸ್ವತಂತ್ರ ಕಳ್ಕೊಂಡ ಅಂತ, ಸಾಲ ಕೊಟ್ಟ ಸ್ನೇಹಿತನೇ ಅವ್ನ್ ಕೇಳಿದಾಗ ಅವನ್ ಶತ್ರು ಆಗ್ಬಿಡ್ತಾನೆ.
ಸಾಲ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ ಅನ್ನೋ ಒಂದು ಗಾದೆ ಇದೆ. ಅಂದ್ರೆ ಅವ್ನ್ ತೀರ್ಸ್ತಾನೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಸಾಲ ಬಡ್ಡಿ ಬರುತ್ತೇನೋ ಆಸೆ ಕೊಟ್ಟವನು ಕೋಡಂಗಿ, ಈಸ್ಕೊಂಡವ್ನು ಈರಭದ್ರ. ಅವ್ನ್ ತೀರ್ಸೋ ಗೋಜಿಗೆ ಹೋಗದೆ ಇದ್ರೆ ಅವ್ನಿಗೆ ಅಸಲು ಕಟ್ಟಬೇಕಿಲ್ಲ, ಬಡ್ಡಿನೂ ಕಟ್ಟಬೇಕಿಲ್ಲ, ಅವ್ನು ಈರಭದ್ರ ಅಂತ. ಋಣದಲ್ಲಿ ಸಿಕ್ಕಾಕೊಂಡವನು ಎಂದೆಂದಿಗೂ ಗುಲಾಮನೆ. ಈ ಋಣ ಬಾಧೆನಲ್ಲಿ ಗಂಟ್ಲಲ್ಲಿ ಅನ್ನ ಇಳಿತಾ ಇಲ್ಲ ಅಂತ ದುಃಖ ಪಟ್ಕೊಂಡು ಹೇಳೋರನ್ನು ನೋಡಿದೀವಿ. ಯಾವ ಋಣನೋ ಈ ಮಗು ನಮ್ಗೆ ದತ್ತವಾಗಿ ಮನೆಗ್ ಬಂದಿದೆ. ಋಣಪಾತಕ ಹೊಟ್ಟೆಲ್ ಬಿದ್ದು ಬೆನ್ನಲ್ಲಿ ಬಿದ್ದು ಋಣ ತೀರ್ಸ್ಕೊತಾನೆ. ಅಂದ್ರೆ ಹೊಟ್ಟೆಲ್ ಬಿದ್ದು ಅಂದ್ರೆ ಹೊಟ್ಟೆಲಿ ಹುಟ್ಟಬಹುದು, ಅಥವಾ ಒಡ ಹುಟ್ಟದವರಾಗಿ ಬೆನ್ನಲ್ಲಿ ಬಿದ್ದು ಕೂಡ ತೀರ್ಸ್ಕೊಳ್ಳು, ಹೊಟ್ಟೆಲ್ ಋಣ ತೀರ್ಸ್ಕೊಳ್ದೆ ಬಿಡಲ್ಲ. ಋಣಾನುಬಂಧ ಇದ್ರೆ ಈ ಸಂಬಂಧ ಕೂಡ್ ಬರುತ್ತೆ, ಈ ವ್ಯವಹಾರ ಕೂಡುತ್ತೆ ಅಂತ ಒಂದು ವ್ಯವಹಾರಿಕವಾಗಿ ಅಥವಾ ಮದುವೆಗೆ ಸಂಬಂಧಪಟ್ಟಂಗೆ ಆ ಮಾತುಗಳನ್ನ ಆಡೋದನ್ನ ಕೇಳಿದೀವಿ. ಋಣ ಸಾಲಕ್ಕೆ ಸಂಬಂಧಿಸಿದಂಗೆ ಸರ್ವಜ್ಞನ ವಚನ ಈ ತರ ಇದೆ: ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ, ಸಾಲಿಗನು ಬಂದು ಸೆಳೆವಾಗ ಕಿಬ್ಬೆದೆಯ ಕೀಲು ಮುರಿದಂತೆ ಅಂತಿದೆ. ಆಧ್ಯಾತ್ಮಿಕವಾಗಿ ಸಂಸ್ಕೃತದಲ್ಲಿ ಒಂದು ನಾಣ್ಣುಡಿ ಇದೆ, ಋಣಾನುಬಂಧ ರೂಪೇಣಂ ಪಶುಪತ್ನಿ ಸುತಾಲಯ ಅಂತ. ಋಣ ಅಂದ್ರೇನು ಅಂತ ನೋಡಿದ್ವಿ, ಈಗ ಋಣಾನುಬಂಧ ಅಂದ್ರೇನು ಅಂತ ನೋಡೋಣ. ಋಣಾನುಬಂಧ ಅನ್ನೋ ಪದದಲ್ಲಿ ಋಣ ಪ್ಲಸ್ ಅನುಬಂಧ ಅನ್ನೋ ಎರಡು ಪದಗಳಿವೆ. ಋಣ ಅಂದ್ರೆ ಬಾಕಿ ಉಳಿಕೆ ಅಂತ ನೋಡಿದ್ವಿ, ಅನುಬಂಧ ಅಂದ್ರೆ ಸಂಬಂಧ ಸಂಪರ್ಕ. ಹಿಂದಿನ ಜನ್ಮದ ಅಥವಾ ಪ್ರಸ್ತುತ ಜೀವನದ ಕರ್ಮಗಳು ಮತ್ತು ಸಂಬಂಧಗಳ ಸೆಳೆತ ಇರುತ್ತೆ, ಸಂಪರ್ಕಗಳ ಸೆಳೆತ ಇರುತ್ತೆ. ವ್ಯಕ್ತಿಗಳ ನಡುವಿನ ಭೇಟಿ, ಒಡನಾಟ ಹಾಗೂ ಅಗಲಿಕೆಗೆ ಇದು ಕಾರಣ ಅಂತ ನಂಬ್ತಾರೆ. ಎಸ್.ಎಲ್. ಭೈರಪ್ಪ ಅವರ ವಂಶವೃಕ್ಷ ಕಾದಂಬರಿನಲ್ಲಿ ಹೇಳಿರುವಂತೆ, ಎಷ್ಟು ದಿನದ ಋಣವಿರುತ್ತೋ ಅಷ್ಟೇ ದಿನ ಮಾತ್ರ ಎಲ್ಲರೂ ನಮ್ ಜೊತೆಗಿರ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಭಾರತೀಯ ಧರ್ಮ ಗ್ರಂಥಗಳು ತಿಳಿಸುವಂತೆ ನಾವು ಜನರನ್ನ ರ್ಯಾಂಡಮ್ ಆಗಿ, ಅಂದ್ರೆ ಯಾವುದೇ ಪೂರ್ವ ಯೋಜನೆ ಇಲ್ದೇನೆ ಯಾದೃಚ್ಛಿಕವಾಗಿ, ಅಂದ್ರೆ ಗೊತ್ತು ಗುರು ಇಲ್ದೇನೆ ಭೇಟಿ ಆಗೋದೇ ಇಲ್ಲ. ತಾಯಿ ತಂದೆ ಮಕ್ಕಳು ಒಟ್ಟಿಗೆ ಸೇರಿದ್ದಾರೆ ಅಂದ್ರೆ ಹಿಂದಿನ ಜನ್ಮಗಳಿಂದ ಅಪೂರ್ಣವಾದ ಯಾವುದೋ ಋಣಗಳಿದ್ದು ಬಾಕಿ ಇದ್ದು ಅದನ್ನ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ, ಸಮತೋಲನಗೊಳಿಸಕ್ಕಾಗಿ ಈ ಜನ್ಮದಲ್ಲಿ ಒಟ್ಟಿಗೆ ಸೇರಿರ್ತಾರೆ ಅಂತ ತೈತ್ತಿರೀಯ ಉಪನಿಷತ್ 1:11-2 ಋಣಾನುಬಂಧ ರೂಪೇಣಂ ಪಶುಪತ್ನಿ ಸುತಾಲಯ ಅನ್ನೋ ನಾಣ್ಣುಡಿ ಅನುಭವ ಭರಿತ. ಈ ನಾಣ್ಣುಡಿಯನ್ನ ನಾವು ಎಲ್ಲಿ ಯಾವಾಗ ಆಡು ಭಾಷೆಯಲ್ಲೇ ಬಳಸ್ತೀವಿ ಅಂದ್ರೆ, ಹೈನುಗಾರಿಕೆಯಲ್ಲಿ ತೊಡಗಿದಾಗ ಹಸು ಬರೀ ಹೋರಿಗರುಗಳನ್ನ ಹಾಕ್ತಾ ಇದ್ದಾಗ, ಅಥವಾ ಹೆಂಡತಿ ಸತ್ತೋದಾಗ, ಎಷ್ಟೇ ಮಕ್ಕಳು ಮಾಡಿದ್ರು ಕೂಡ, ಮಕ್ಳಿದ್ರು ಕೂಡ ಅವ್ರು ನಮ್ಗೆ ಯಾವ ತರಕ್ಕೂ ಸಹಾಯ ಮಾಡದೇ ಇದ್ದಾಗ, ನೋಡದೇ ಇದ್ದಾಗ, ಸಾವಿಗೆ ಬರದೇ ಇದ್ದಾಗ, ಅಥವಾ ಮಕ್ಕಳಿಂದ ವೃದ್ಧ ಪೋಷಕರು ತಿರಸ್ಕೃತವಾದಾಗ, ಕಷ್ಟಪಟ್ಟು ಕಟ್ಟಿರೋ ಮನೆಯಲ್ಲಿ ವಾಸ ಮಾಡಕ್ ಅವಕಾಶ ಒದಗ್ ಬರ್ದೇ ಇದ್ದಾಗ ಈ ವಾಕ್ಯ ಮಾನವನ ಬಾಯಿನಲ್ಲಿ ಪಲ್ಕೋದು ಸಹಜ. ಅನುಭವಿಸಕ್ಕೂ ಕೇಳ್ಕೊಂಬಂದಿರ್ಬೇಕು, ಮಾಡಿಸ್ಕೊಳ್ಳಕ್ಕೂ ಕೇಳ್ಕೊಂಬಂದಿರ್ಬೇಕು, ಸುಖ ಪಡಕ್ಕೂ ಕೇಳ್ಕೊಂಬಂದಿರ್ಬೇಕು ಅಂತೀವಿ ನಾವು. ಪ್ರವೃತ್ತಿಯಲ್ಲಿ ಪ್ರಗತಿ ಸಾಧಿಸಕ್ಕೆ, ಅಭಿವೃದ್ಧಿ ಹೊಂದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಎಲ್ಲಕ್ಕೂ ಋಣ ಇರ್ಬೇಕಲ್ಲ ಅಂತ ನಮ್ಮಲ್ಲೊಂದು ಪ್ರಶ್ನೆ ಬರುತ್ತೆ. ಯಾರಿಗೆ ಯಾವಾಗ ಏನ್ ಸಿಗ್ಬೇಕು, ಯಾರಿಂದ ಸಿಗ್ಬೇಕು, ಹೇಗ್ ಸಿಗ್ಬೇಕು ಅನ್ನೋದೇನೆ ಕಾಸ್ಮಿಕ್ ಪ್ಲಾನಿಂಗ್ ಅಥವಾ ಕಾಸ್ಮಿಕ್ ಕ್ಯಾಲ್ಕುಲೇಷನ್ ಅಂತ ಅನ್ನೋದು. ಋಣಾನುಬಂಧವನ್ನ ರಚಿಸೋ 4 ಮುಖ್ಯ ಗೃಹಸ್ಥ ಆಸ್ತಿಗಳು ಯಾವುದು ಅಂದ್ರೆ ಪಶು, ಪತ್ನಿ, ಸುತ, ಆಲಯ. ಅದ್ರ ಬಗ್ಗೆ ಹೆಚ್ಚಿನ ವಿಚಾರ ಯಾಕ ಆ ಒಂದು ಗಾದೆ ಬಂದಿದೆ, ನಾಣ್ಣುಡಿ ಬಂದಿದೆ ಅಂದ್ರೆ, ಪಶು ಅಂತಂದ್ರೆ ಸಾಮಾನ್ಯವಾಗಿ ನಾವು ಹಸು, ಎಮ್ಮೆ, ಎತ್ತು ಮತ್ತು ನಮ್ಗೆ ಸಹಾಯ ಮಾಡೋ ಸಾಕು ಪ್ರಾಣಿಗಳು, ಕೃಷಿಗೆ ಮತ್ತು ಬದುಕಿಗೆ ನೆರವಾಗುವಂತ ಜೀವಿಯ ಸಂಪತ್ತು ಪಶು. ಈ ಗೋ ಸೇವೆಯನ್ನ ಋಣದ ನೇರ ಮರುಪಾವತಿ ಅಂತ ಪರಿಗಣಿಸಲಾಗುತ್ತೆ. ಏನಾದ್ರೂ ತುಂಬಾ ಕಷ್ಟಗಳು ಅನುಭವಿಸ್ತಾ ಇದ್ರೆ ಅವರಿಗೆ ತಿಳಿದವರು ಹಿರಿಯರು ಗೋ ಸೇವೆ ಮಾಡು, ಪರಿಹಾರ ಆಗತ್ತೆ ಅಂತ ಕೂಡ, ಋಣ ತೀರುತ್ತೆ, ಯಾವ್ದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ಯಾ ಗೋ ಸೇವೆ ಮಾಡು ಅಂತ ಹೇಳೋದನ್ನ ಕೇಳಿದೀವಿ. ಪಶುಗಳನ್ನು ನಿರ್ಲಕ್ಷಿಸಿದ್ರೆ, ಹಿಂಸಿಸಿದ್ರೆ, ಶೋಷಣೆಗೊಳಪಡಿಸಿದ್ರೆ ಪ್ರಾಣಿಗಳು ಬಳಲತ್ವಲ್ವಾ, ನೋವಿಂದಾಗ ಅವು ಏನು ಹೇಳ್ಕೊಳಕ್ಕಾಗಲ್ಲ, ಮಾತಿಲ್ಲ, ಅನುಭವಿಸುತ್ತವೆ. ಆಗ ಅದು ಕರ್ಮವಾಗಿ ಹೊರಬರುತ್ತೆ. ಆ ಕರ್ಮವನ್ನ ನಾವು ಹೊತ್ತು ಕರ್ಮ ಬಂಧನಕ್ಕೊಳಗಾಗ್ತೀವಿ, ಅದೇನೆ ಅನುಬಂಧ. ಪಶು ಹೇಗೆ ಋಣಾನುಬಂಧ ಅಂದ್ರೆ, ನೀವು ಹಿಂದಿನ ಜನ್ಮದಲ್ಲಿ ಅವುಗಳಿಗೆ ಸೇವೆ ಸಲ್ಲಿಸಿರ್ಬಹುದು, ಅಥವಾ ನಿಮಗೆ ಅವು ಸೇವೆ ಸಲ್ಲಿಸಿರ್ಬೋದು. ಈಗ ಪಾತ್ರಗಳು ವಿರುದ್ಧವಾಗಿವಿ ಅಷ್ಟೇನೇನೆ. ಇನ್ನು ಪತ್ನಿ ಅಂತ ತಗೊಂಡಾಗ ಗರುಡ ಪುರಾಣ ಮತ್ತು ವಿಷ್ಣು ಪುರಾಣದಲ್ಲಿ ಹೇಳೋ ತರ
ಗಂಡ ಹೆಂಡತಿ ಅನ್ನೋರು ಹಿಂದಿನ ಜನ್ಮಗಳಲ್ಲಿ ಹೆಚ್ಚಾಗಿ ಸಾಲಗಾರರಾಗಿರ್ತಾರೆ, ಅಥವಾ ಒಡ ಹುಟ್ಟಿದವರಾಗಿರ್ತಾರೆ, ಅಥವಾ ಶತ್ರುಗಳಾಗಿದ್ದವರು ಅವರಾಗಿರ್ತಾರಂತೆ. ನಾವು ಮೋಸ ಮಾಡಿದ್ರೆ ಅಥವಾ ಅರ್ಧದಲ್ಲೇ ಕೈ ಬಿಟ್ಟಿದ್ರೆ ಹೋರಾಡಕ್ಕೆ ಮತ್ತೆ ಜೊತೆಯಲ್ಲೇ ಹುಟ್ತೀವಂತೆ. ಹುಟ್ಟಿ ರಾಜಿ ಮಾಡ್ಕೊಳಕ್ಕೆ, ತೀರ್ಮಾನ ಮಾಡ್ಕೊಳಕ್ಕೆ ಮತ್ತೆ ಗಂಡ ಹೆಂಡ್ತೀರೇ ಆಗ್ತೀವಂತೆ. ಋಣ ಸಾಲವನ್ನ ತೀರ್ಸಕ್ಕೆ ಮತ್ತೆ ಒಟ್ಟಿಗೆ ಜನ್ಮ ತಗೊಳ್ತಾರಂತೆ ಅಂತಲೂ ಅರ್ಧೋ ಭಾರ್ಯ ಮನುಷ್ಯಸ್ಯ ಅಂದಿರೋ ಹಾಗೆ, ಅಂದ್ರೆ ಈ ಜನ್ಮದಲ್ಲಿರೋ ಉಳಿಕೆ ಕರ್ಮವನ್ನ, ಋಣವನ್ನ ಮತ್ತೆ ಅರ್ಧದಷ್ಟು ಭಾಗ ಮಾಡ್ಕೊಂಡು ಮತ್ತೆ ಹಂಚ್ಕೊಳ್ತೀವಂತೆ. ಹಂಗಾಗಿ ಮದುವೆ ಅನ್ನೋದು ಬಂಧನ, ಅನುಬಂಧನ, ಋಣಾನುಬಂಧ ಅನ್ನೋದು ಯಾಕೆ ಅಂದ್ರೆ ಅದ್ ಯಾವ ಕಾರಣಕ್ಕೂ ಅದ್ ಪೂರ್ತಿ ಲೆಕ್ಕಾಚಾರ ತೀರೋವರೆಗೂ ಅವ್ರ ಗಂಡ ಹೆಂಡ್ತಿರಾಗೆ ಹುಟ್ತಾ ಇರ್ತಾರೆ ಅಂತ ಇದೆ. ಮದುವೆ ಮೂಲಕ ಪರಸ್ಪರ ಸಾಲ ತೀರುವಳಿ ಒಪ್ಪಂದವಾಗಿರುತ್ತೆ ಅನ್ನೋ ಉಲ್ಲೇಖದ ಬಗ್ಗೆ ಕೂಡ ಓದಿದ್ದೀನಿ ನಾನು. ಹಾಗಾಗಿ ಗಂಡ ಹೆಂಡತಿ ಸಂಬಂಧವನ್ನ ಬಡಪೆಟ್ಟಿಗೆ ತೊರ್ಕೊಳಕ್ಕಾಗಲ್ಲ. ಭೌತಿಕವಾಗಿ ತೊರ್ಕೊಂಡ್ರು ಕೂಡ, ಕಾನೂನುಬದ್ಧವಾಗಿ ವಿಚ್ಛೇದನ ತಗೊಂಡ್ರೂ ಕೂಡ ಹಳೆಯ ಹಲವಾರು ಜನ್ಮಗಳ ಕರ್ಮ ಬಂಧನಕ್ಕನುಗುಣವಾಗಿ ಮತ್ತೆ ಗಂಡ ಹೆಂಡಿರಾಗಿ ಮುಂದೆ ಚುಕ್ತ ಮಾಡ್ಕೊಳ್ಳೇಬೇಕು. ಪಡೆದಿದ್ದನ್ನ ಹಿಂತಿರುಗಿಸ್ಲೇಬೇಕು, ಪಡೆಯಲೇಬೇಕಾದ್ದನ್ನ ಪಡೀಲೇ ತೀರ್ಬೇಕು ಅಂತಿದೆ. ಅದು ವಸ್ತು ಇರ್ಬೋದು, ಪ್ರೀತಿ ಇರ್ಬೋದು, ಸೇವೆ ಇರ್ಬೋದು, ಅಥವಾ ದ್ವೇಷ ಇರ್ಬೋದು, ಹಿಂಸೆ ಇರಬಹುದು. ಋಣದ ಬಾಕಿಯ ಚುಕ್ತವಾಗಿಯೇ ತೀರ್ಬೇಕು ಅಂತಿದೆ. ಅಲ್ಲಿವರೆಗೂ ಗಂಡ ಹೆಂಡಿರ ಋಣಾನುಬಂಧ ಮುಂದುವರಿತಾನೇ ಇದ್ದು ಮಾನವನಿಗೆ ಋಣ ಮುಕ್ತಿ ಇಲ್ಲವಂತೆ. ಅದೇ ಹಿಂದಿನ ಜನ್ಮಗಳಲ್ಲಿ ಒಬ್ಬರನ್ನೊಬ್ರು ಬೆಂಬಲಿಸಿದ್ರೆ, ಪ್ರೀತಿಸಿದ್ರೆ, ಈಗ ನಿಮ್ಗೆ ಬೆಂಬಲ, ಪ್ರೀತಿ, ಯಾವ ವ್ಯಕ್ತಿಯನ್ನ ನೀವು ಪ್ರೀತಿಯಿಂದ ನೋಡ್ಕೊಂಡಿದ್ರು ಅವರಿಂದಾನೇ ಬೆಂಬಲ, ಪ್ರೀತಿ ಸಿಗುತ್ತಂತೆ. ನಿಮ್ಗೆ ಪ್ರೀತಿ ಸಿಗ್ತಾ ಇಲ್ಲ ಅಂತಂದ್ರೆ ಹಿಂದೆ ನೀವು ಪ್ರೀತಿಯನ್ನ ಕೊಟ್ಟಿಲ್ಲ ಅಂತಾನೆ ಅರ್ಥ. ಅದೇ ಸಹಧರ್ಮಚಾರಿಣಿಯಾಗಿ ಕುಟುಂಬ ಧರ್ಮವನ್ನ ಒಟ್ಟಿಗೆ ಪಾಲಿಸಿ ಒಬ್ರನ್ನೊಬ್ರು ಕ್ಷಮಿಸಿ ಪರಸ್ಪರ ಸೇವಾ ಮನೋಭಾವದಿಂದ ಜೀವಿಸಿದ್ರೆ, ಉತ್ತಮ ಪೋಷಕರಾಗಿದ್ರೆ ಅದು ಆ ಬಂಧವನ್ನ ಸ್ಥಿರಗೊಳಿಸಿ ಇಬ್ರೂ ಬೆಳೆಯಕ್ಕೆ ಅನುಕೂಲವಾಗುತ್ತಂತೆ. ತಿದ್ದುಕೊಳ್ಳೋಕೆ ಉತ್ತಮ ವೇದಿಕೆ ಆಗಿರುತ್ತಂತೆ ಸಂಸಾರ. ಮುಕ್ತಿ ಮೋಕ್ಷದ ಮಾರ್ಗ ಸುಗಮವಾಗುತ್ತಂತೆ. ಇನ್ನು ಮೂರನೇದು ಸುತ. ಸುತ ಅಂದ್ರೆ ಮಗ, ಮಗಳು, ಮಕ್ಕಳು, ಅವಲಂಬಿತರು. ಅವಲಂಬಿತರು ಅಂದ್ರೆ ಡಿಪೆಂಡೆಂಟ್ಸು. ಆರೈಕೆ ಪೋಷಣೆ ಮಾಡ್ಬೇಕಾದ್ರೂ ಇದ್ರೆ, ಬಾಕಿ ಉಳಿದಿದ್ರೆ ಆ ಮಕ್ಕಳಿಗೆ ನಾವು ಪೋಷಕರಾಗಿ ಜೀವಿಸ್ತೀವಂತೆ. ನಾವು ಸಾಲ್ಗಾರರಾಗಿದ್ರೆ ಮಕ್ಕಳಿಗಾಗಿ ಶ್ರಮಿಸಿ ದುಡಿದು ಅವ್ರಿಗೋಸ್ಕರ ಖರ್ಚು ಮಾಡಿ ಅವ್ರಿಗೋಸ್ಕರ ಕಷ್ಟಪಡ್ತೀವಂತೆ. ಹಿಂದಿನ ಜನ್ಮಗಳಲ್ಲಿ ಅವರು ನಿಮಗೆ ಋಣಿಯಾಗಿದ್ರೆ ನಿಮಗೆ ಮಕ್ಕಳಾಗಿ ಜನಿಸಿ ಅವರು ಸೇವೆಯನ್ನ ಮಾಡೋರಾಗ್ತಾರೆ ಅಂತಿದೆ. ಪೋಷಕರಾದ ನಾವೇನಾದ್ರೂ ನಮ್ಮ ಮಕ್ಕಳನ್ನ ನಿರ್ಲಕ್ಷಿಸಿದ್ರೆ ಅಥವಾ ಮಕ್ಕಳು ಪೋಷಕರನ್ನ ನಿರ್ಲಕ್ಷಿಸಿದ್ರೆ ಆ ಋಣವು ಹಾಗೇ ಉಳಿದು ಮುಂದಿನ ಜನ್ಮದಲ್ಲಿ ಪುನರಾವರ್ತಿಸುತ್ತೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಉಲ್ಲೇಖ ಇದೆ ಅಂತ ಓದಿದ್ದೀನಿ. ನಾಲ್ಕನೇದು ಆಲಯ. ಆಲಯ ಅಂದ್ರೆ ಮನೆ ಅಂತಾನು ಹೇಳ್ತಾರೆ. ಅದು ಭೂಮಿಯ ಋಣಾನುಬಂಧನೂ ಆಗ್ಬೋದು, ಮನೆಯದು ಆಗ್ಬೋದು, ದೇವಸ್ಥಾನದ್ದು ಆಗ್ಬಹುದು. ಈ ಭೂಮಿ ಕರ್ಮಭೂಮಿ. ಕರ್ಮಭೂಮಿ ಅಂದ್ರೆ ಕಷ್ಟ ಕೊಡೋ ಭೂಮಿ ಅಂತಲ್ಲ, ಭೂಮಿಯ ಮೇಲಿನ ಜೀವನ ಒಂದು ಶಿಕ್ಷೆನೂ ಅಲ್ಲ, ಅದೊಂದು ಜೀವನಾನುಭವವನ್ನ ಕೊಡೋ, ಜೀವನ ವಿಜ್ಞಾನವನ್ನ ಕಲಿಸೋ ವೇದಿಕೆ. ಕರ್ಮಗಳನ್ನ ಕಟ್ಟಿಕೊಳ್ಳೋದು ಇಲ್ಲೇ, ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದು ಇಲ್ಲೇ, ಪುಣ್ಯವನ್ನ ಸಂಪಾದನೆ ಮಾಡೋದು ಕೂಡ ಇಲ್ಲೇ. ಕರ್ಮ ಅಂದ್ರೆ ಕೆಲಸಗಳ ಮೂಲಕ, ಕಾರ್ಯಗಳ ಮೂಲಕ. ಹಾಗಾಗಿ ಎಲ್ಲ ರೀತಿಯ ಋಣಗಳನ್ನ ಮರುಪಾವತಿ ಮಾಡೋಕೆ ಅವಕಾಶವಿರೋದು ಕೂಡ ಇದೇ ಅದ್ಭುತ ಕರ್ಮಭೂಮಿ ಮೇಲೆ. ಭಗವಂತ ನೀಡೋ ಕಾಲಾವಕಾಶದಲ್ಲಿ, ಕಾಲಾವಕಾಶ ಅಂದ್ರೆ ಇಂತಿಷ್ಟು ಆಯುಷ್ಯ ಅಂತ ಏನ್ ಕೊಡ್ತಾನೋ ಭಗವಂತ, ಅದರಲ್ಲಿ ಭೂಮಿ ಮೇಲೆ ನಮ್ಮ ಕರ್ಮಗಳ ಮೂಲಕ ಕಲಿಬೇಕು, ಅನುಭವ ಪಡಿಬೇಕು, ಸಾಧಿಸ್ಬೇಕು, ಜೀವನದ ಉದ್ದೇಶವನ್ನ ಪೂರ್ತಿಗೊಳಿಸ್ಬೇಕು, ಋಣಗಳನ್ನ ತೀರ್ಸಕ್ಕೆ ಪ್ರಯತ್ನ ಪಡ್ಬೇಕು. ವಾಸ್ತುಶಾಸ್ತ್ರ ಮತ್ತು ಪುರಾಣಗಳು ತಿಳಿಸೋ ಹಾಗೆ ಭೂಮಿಯೊಂದಿಗೆ ಸಂಪರ್ಕ ಹೊಂದಿದ್ದ ಆತ್ಮಗಳು ಅಥವಾ ಒಂದು ಮನೆಯಲ್ಲಿ ಹಿಂದೆ ಜೀವಿಸಿದ್ದಂತ ಆತ್ಮಗಳು ಆಯಾ ಭೂಮಿಯಲ್ಲಿ ತಿರುಗಾಡ್ತಾ ಇರುತ್ತವೆ, ಆಯಾ ಮನೆಯಲ್ಲಿ ವಾಸಿಸುತ್ತವೆ ಅನ್ನೋ ಪುರಾವೆಗಳಿದ್ದು, ಆ ಸ್ಥಳಗಳಲ್ಲಿ ಹಿಂಸೆ, ಕೊಲೆ, ಜಗಳಗಳೇನಾರ ಆಗಿದ್ರೆ ಆ ಸ್ಥಳಗಳಲ್ಲಿ ಪ್ರಾರ್ಥನೆ, ಅನ್ನದಾನ, ಶಾಂತಿಗಳು ಮಾಡೋವರ್ಗುನು ಹಲವು ರೀತಿಯ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಹಾಗಾಗಿನೇ ಹೊಸದಾಗಿ ನಿರ್ಮಿಸಿದ ಮನೆಗಳಲ್ಲಿ ನೇರವಾಗಿ ವಾಸಿಸೋ ಬದಲು ಆತ್ಮಸ್ವರೂಪಿ ನಿವಾಸಿಗಳನ್ನ, ಅಲ್ಲಿ ಓಡಾಡ್ತಾ ಇದೆ ಅಂತ ಹೇಳುವಂತ ಭೂತ ಪ್ರೇತಗಳನ್ನ ಸಮಾಧಾನ ಪಡಿಸೋ,
ಗೃಹ ಶಾಂತಿಯನ್ನ ಮಾಡೋ, ಅನ್ನದಾನ ಕೈಗೊಳ್ಳೋ ಪರಿಪಾಠದ ಬಗ್ಗೆ ಅಥರ್ವಣ ವೇದದಲ್ಲಿದ್ದು ಪಾಲನೆಯಲ್ಲೂ ಇದೆ. ಇದು ಭೂಮಿ, ಮನೆ, ಆಲಯ, ದೇವಾಲಯ. ದೇವಾಲಯ ಅಂದ್ರೆ ದೇವತನ್ನ ಅಲ್ಲಿ ಪ್ರತಿಷ್ಠಾಪಿಸಿರುವಂತ ಜಾಗಕ್ಕೆ ದೇವಾಲಯ ಅಂತಾರೆ. ಅಲ್ಲಿ ಅದರ ಋಣವನ್ನ ತೀರಿಸುವಂತ ಪರಿ ಆ ತರ ಇದೆ. ಪಶು, ಪತ್ನಿ, ಸುತ, ಆಲಯ ಈ ನಾಲ್ಕರ ಮೇಲೆ ಮೋಹಕ್ಕೊಳಗಾಗ್ದೇನೆ, ಅವು ನನ್ನವು ಅನ್ನೋ ಒಂದು ಬಂಧನಕ್ಕೊಳಗಾಗ್ದೇನೆ ಪ್ರೀತಿಯಿಂದ ಕರ್ತವ್ಯಗಳನ್ನ ಕೈಗೊಂಡಾಗ, ಧರ್ಮದೊಂದಿಗೆ ಕೃತಜ್ಞತಾ ಭಾವದಿಂದ ನಿರ್ವಹಿಸಿದಾಗ ಚಿತ್ತಶುದ್ಧಿಗೆ ಕಾರಣವಾಗಿ ಮುಕ್ತಿ ಮೋಕ್ಷಕ್ಕೆ ದಾರಿಯಾಗುತ್ತೆ ಅನ್ನೋ ವಿಚಾರ ಕೂಡ ಇದೆ. ಅದಕ್ಕೆ ನಾವು ಅಂಟ್ಕೋಬಾರ್ದು ಅನ್ನೋ ಒಂದು ಹೇಳಿಕೆ ಕೂಡ ಇದೆ. ಇನ್ನು ಮದುವೆಗೆ ಅಂತ ಹುಡುಗ ಹುಡುಗಿನ ನೋಡೋ ಒಂದು ಕಾರ್ಯಕ್ರಮದಲ್ಲಿ ಹೇಳೋ ಮಾತೇನು ಅಂದ್ರೆ, ಋಣಾನುಬಂಧ ಇದ್ರೆ ಮಾತ್ರ ವಿವಾಹ ಕೂಡ್ ಬರೋದು ಅನ್ನೋ ಲೋಕಾರೂಢಿ ಮಾತಿದೆ. ವರಾನ್ವೇಷಣೆಯ ಅಥವಾ ವಧು ಪರೀಕ್ಷೆಯ ಸಮಯದಲ್ಲಿ ಹಿರಿಯರ ಉಪಸ್ಥಿತಿಯಲ್ಲಿ ಹುಡುಗ ಹುಡುಗಿ ಒಪ್ಕೊಂಡಂಗೆ ಕಂಡು ಬಂದ್ರು, ಓಕೆ ಅಂತ ಅನ್ಸಿದ್ರು. ಬೀಳ್ಕೊಡೋ ಸಮಯದಲ್ಲಿ ಹಿರಿಯರ ಮಾತುಗಳೇನಾಗಿರುತ್ತೆ ಅಂದ್ರೆ, ಋಣಾನುಬಂಧ ಇದ್ರೆ ಆಗತ್ತೆ, ಯಾರು ತಪ್ಸಕ್ಕಾಗಲ್ಲ, ಯಾವುದು ನಮ್ ಕೈನಲ್ಲಿ ಇಲ್ಲ, ಯಾರ ಹಣೆಯಲ್ಲಿ ಯಾರನ್ನ ಬರ್ದಿದಾನೋ ಭಗವಂತ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳೋದನ್ನ ಕೇಳಿದೀವಿ, ನೋಡಿದೀವಿ. ಪೂರ್ವ ಜನ್ಮಗಳ ಋಣಾನುಬಂಧ ಇದ್ರೆ ಮಾತ್ರ ವಿವಾಹ ಸಂಬಂಧ ಕೂಡ್ ಬರೋದಂತೆ. ಹಿಂದೆಂದಿನದೋ ಪ್ರೀತಿ ಪ್ರೇಮದ ಭಾವನಾತ್ಮಕ ಅನುಬಂಧದ, ವೈರತ್ವದ, ದ್ವೇಷದ, ಸ್ನೇಹ ಸಂಬಂಧದ ಮತ್ತಿನ್ಯಾವುದೋ ಋಣವಿದ್ದಾಗ ಮಾತ್ರ ನಮಗರಿವಿಲ್ಲದ ಆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಲೆಕ್ಕಾಚಾರಗಳು ಕೂಡ ಚಿತ್ತವಾಗಬೇಕಾಗಿರುವಾಗ ಈ ಜೀವನದಲ್ಲಿ ಪತಿ ಪತ್ನಿಗಳಾಗಿ ಬಾಳ್ವೆ ನಡೆಸಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲಾಗುತ್ತಂತೆ. ಇವೆಲ್ಲ ಕಾಸ್ಮಿಕ್ ಕ್ಯಾಲ್ಕುಲೇಷನ್ಸ್. ಅಂದ್ರೆ ನಮ್ ಕೈನಲ್ಲಿ ಇಲ್ಲ ಅನ್ನಕ್ಕೇನೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳೋದು. ಅಂದ್ರೆ ನಮ್ಮ ಪೂರ್ವ ಜನ್ಮಗಳಲ್ಲಿ ಆಗಿನ ಸಂಬಂಧಗಳಲ್ಲಿ ನಮ್ಮ ಭಾವನೆ ಹಾಗೂ ನಡವಳಿಕೆಗನುಸಾರ ನಾವೆಸಗುವಂತ ಕರ್ಮಗಳ ಲೆಕ್ಕಾಚಾರ ಉಳಿಕೆನೆ, ಋಣನೇ ನಮ್ಮ ಮುಂದಿನ ಜೀವನ ಸಂಬಂಧಗಳಿಗೆ ಆಧಾರ, ನಮ್ಮ ಸುಖ ದುಃಖಗಳಿಗೆ ಅಸಹಕಾರಕ್ಕೆ ಕಾರಣ. ಪ್ರತಿ ಆತ್ಮ ಸಂಬಂಧಿತ ಜೀವನಾಧಾರಿತ ಕರ್ಮಾನುಸಾರ ಫಲಗಳ ಲೆಕ್ಕಾಚಾರ ಪ್ರಕೃತಿಯಲ್ಲಿ ಒಂದು ಕಡೆ ಚೈತನ್ಯದ ನಿರ್ದಿಷ್ಟ ಸೂಕ್ಷ್ಮ ಸ್ತರದಲ್ಲಿ ಮುದ್ರಿತವಾಗುತ್ತೆ. ಅದನ್ನೇ ಚಿತ್ರಗುಪ್ತನ ಕಡತ ಅಥವಾ ಆಕಾಶಿಕ್ ರೆಕಾರ್ಡ್ಸ್ ಅಂತ ಅನ್ನೋದು. ಇಂದಿನ ಆರ್ಥಿಕ ಸ್ಥಿತಿಗತಿಗೆ, ಕಷ್ಟ ಕಾರ್ಪಣ್ಯಗಳಿಗೆ, ಆರ್ಥಿಕ ವ್ಯವಹಾರಗಳಿಗೆ ನಮ್ಮ ಹಿಂದಿನ ಜನ್ಮಗಳ ನಮ್ಮದೇ ನಡವಳಿಕೆಗಳು, ಸಂಬಂಧ, ಸಂಪರ್ಕಗಳು, ವ್ಯವಹಾರಗಳು ಕಾರಣ. ಆರ್ಥಿಕ ಮುಗ್ಗಟ್ಟಾದಾಗ ಇರೋದು ಒಂದೇ ದಾರಿ, ಸಾಲ ಪಡೆಯೋದು. ಸಾಲ ಕೊಟ್ಟವನು ಸಾಲ ವಸೂಲ್ ಮಾಡದೆ ಬಿಡಲ್ಲ. ಅಸಲು ಮಾತ್ರ ಅಲ್ದೇನೆ ಬಡ್ಡಿಯನ್ನು ಕೂಡ ವಸೂಲು ಮಾಡೋದು, ನಾವು ಕೊಡ್ಬೇಕಾಗಿರೋದು ಕೂಡ ನಿಶ್ಚಿತ. ತೆಗೆದುಕೊಂಡ ಸಾಲವನ್ನ ತೀರ್ಸಕ್ಕೆ ತಪ್ಪಿಸಿಕೊಳ್ಳಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು ಕೂಡ ಮುಂದಿನ ಜನ್ಮಗಳಲ್ಲಿ ಚಕ್ರಬಡ್ಡಿ ಸಮೇತ ತೀರಿಸಲೇಬೇಕಾಗಿ ಬಂದು ಭೌತಿಕವಾಗಿ ಪಡೆದ ಸಾಲ ಅನ್ನೋ ಪದ ಆಧ್ಯಾತ್ಮಿಕವಾಗಿ ಭಗವಂತನ ಲೆಕ್ಕಾಚಾರದಲ್ಲಿ ಋಣವಾಗಿ, ಪ್ರಕೃತಿಯ ನಿಯಮಾನುಸಾರ ಕರ್ಮಫಲವಾಗಿ, ಆತ್ಮನ ಕಾರಣ ಕಾರ್ಯ ಲೆಕ್ಕಾಚಾರದಲ್ಲಿ ಋಣಭಾರವಾಗಿ ಕಾರಣ ಶರೀರದಲ್ಲಿದ್ದು ಧ್ಯಾನದ ಮೂಲಕ ಮಾತ್ರ ನೆನಪಿಸಿಕೊಳ್ಳಬಹುದಾದ ಅಂಶವಾಗಿ ಅಚ್ಚೊತ್ತಿದ್ದು ಋಣಮುಕ್ತನಾಗಕ್ಕೆ ಮುಂದೆ ಪುನರ್ಜನ್ಮ ಎತ್ತಬೇಕಾಗತ್ತೆ. ಆ ಋಣಭಾರವನ್ನು ಇಳಿಸ್ಕೊಳ್ಳಕ್ಕೆ ಹೆಚ್ಚಿನ ಶ್ರಮ ಕೂಡ ನಾವು ಪಡ್ಬೇಕಾಗಿರುತ್ತೆ. ಸಾಹುಕಾರನ ಹತ್ರ ತಂದೆ ಮಾಡಿದ ಸಾಲವನ್ನ ತೀರ್ಸಕ್ಕಾಗದ ಅವನ ಹೆಂಡತಿ ಮಕ್ಕಳು ಆ ಸಾಹುಕಾರನ ಹತ್ರ ಅವನ ಜಮೀನಲ್ಲಿ ಜೀತದಾಳುಗಳಾಗಿ ದುಡಿದು ಜೀವ ಸಬಿಸೋ ಋಣಮುಕ್ತರಾಗ್ತಿರೋ ಸಂದರ್ಭಗಳು ಕೂಡ ಹಿಂದಿನಿಂದ ನಡೆದು ಬಂದಿದೆ. ಉಪನಿಷತ್ತುಗಳಲ್ಲಿ, ಧಾರ್ಮಿಕ ಸಾಹಿತ್ಯಗಳಲ್ಲಿ 5 ಬಗೆಯ ಋಣಗಳ ಉಲ್ಲೇಖವಿದೆ. ದೇವಋಣ, ಋಷಿ ಋಣ, ಪಿತೃಋಣ, ಮಾನವ ಋಣ, ಅದನ್ನೇ ಅದ್ರ ಜೊತೆಗೇನೆ ಭೂತ ಋಣ ಹಾಗೂ ಆಚಾರ್ಯ ಋಣ ಅಂತ 5 ರೀತಿಯ ಋಣಗಳಿವೆಯಂತೆ. ತೈತಿರೀಯ ಉಪನಿಷತ್ 1:11 ಉಲ್ಲೇಖವಿದೆಯಂತೆ. ದೇವರಿಗಾಗಿ, ಋಷಿಗಳಿಗಾಗಿ, ಪಿತೃಗಳಿಗಾಗಿ ಮಾಡ್ಬೇಕಿರೋ ಕರ್ತವ್ಯಗಳನ್ನ ನಿರ್ಲಕ್ಷಿಸಬೇಡಿ. ತಾಯಿಯನ್ನ, ತಂದೆಯನ್ನ, ಗುರುವನ್ನ ದೇವರಂತೆ ಪರಿಗಣಿಸಿ ಅನ್ನೋದನ್ನ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಅಂದಿದ್ದಾರೆ. ಇಲ್ಲಿ ಋಣ ಅನ್ನೋ ಪದವನ್ನ ನೇರವಾಗಿ ಬಳಸಿಲ್ವಾದ್ರೂ ಕೂಡ ಕರ್ತವ್ಯಗಳಲ್ಲಿ ಲೋಪವಾಗಿ ಬಾಕಿ ಉಳಿಯದಂಗೆ ತೀರಿಸಲೇಬೇಕಾಗಿ ಬರೋ ಕರ್ಮವಾಗದಿರ್ಲಿ ಅನ್ನೋ ಮುನ್ನೆಚ್ಚರಿಕೆ ವಹಿಸಕ್ಕೆ ಇಲ್ಲಿ ಸೂಚಿಸಿದಾಗಿದೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ
ಆಚಾರ್ಯ ಋಣದ ಬಗ್ಗೆ ಅಂದ್ರೆ ಗುರುವಿನ ಋಣದ ಬಗ್ಗೆ ಉಲ್ಲೇಖ ಇದೆಯಂತೆ. ಇದನ್ನ ಜ್ಞಾನ ಋಣ ಅಂತಾನು ಹೇಳ್ತಾರೆ. ಕಲಿಸಿದ ಆತ ವರ್ಣ ಮಾತ್ರಂ ಗುರು ಅಂದ್ರೆ ಒಂದಕ್ಷರ ಕಲಿಸ್ತವನು ಕೂಡ ಗುರುನೇ. ಪ್ರಾಪಂಚಿಕ ಜ್ಞಾನ, ವೈಜ್ಞಾನಿಕ ಜ್ಞಾನ ಹಾಗೂ ಆತ್ಮಜ್ಞಾನವನ್ನ ಬೋಧಿಸೋರು ಗುರುಗಳು. ಕೃತಜ್ಞತಾ ಪೂರ್ವಕವಾಗಿ ಗುರುವಿಗೆ ಸಮರ್ಪಿಸಬಹುದಾಗಿರೋದು ಗುರು ಸೇವೆ ಮತ್ತು ಗುರು ದಕ್ಷಿಣೆ. ಜ್ಞಾನ ಬೋಧನೆ ಮಾಡಿದವ್ರಿಗೆ ನಾವೇನು ಜ್ಞಾನನ ಅವ್ರಿಗೆ ವಾಪಸ್ ಕೊಡಕ್ ಸಾಧ್ಯ? ಪಡೆದ ಜ್ಞಾನವನ್ನ ಬಳಸಿ ಬೆಳೆಸಿ ಪ್ರಾವೀಣ್ಯತೆ ಪಡೆದು 10 ಜನರಿಗೆ ಜ್ಞಾನ ಹಂಚಿದರೆ ಅದೇ ಗುರುವಿನ ಋಣವನ್ನ ತೀರಿಸ್ದಂಗೆ. ಉಪನಿಷತ್ತುಗಳಲ್ಲಿರೋ ಮೂಲಾರ್ಥ ಏನಂದ್ರೆ ಋಣವನ್ನ ಒಂದು ಅಪರಾಧ ಅಂತ ಪರಿಗಣಿಸೋಲ್ಲ, ಬದಲಾಗಿ ಪರಸ್ಪರ ಸಂಬಂಧ ಅಂತ ಪರಿಗಣಿಸಿ ವಿಭಿನ್ನ ವಿವರಣೆ ಕೂಡ ಕೊಟ್ಟಿದೆ. ಋಣ ಹೇಗೆ ಎಲ್ಲಿಂದ ಶುರುವಾಗತ್ತೆ ಅನ್ನೋ ಬಗ್ಗೆನೂ ಕೂಡ ವಿವರಣೆ ಇದೆ. ಏನಂತ, ನೀವು ನಿಮ್ಮನ್ನ ಸೃಷ್ಟಿಸಿಕೊಂಡಿಲ್ಲ, ಪೂರ್ವಜರಿಂದ ನೀವು ದೇಹವನ್ನ ಪಡೆದಿದ್ದೀರಾ, ಋಷಿಗಳಿಂದ ಜ್ಞಾನವನ್ನ, ದೇವತೆಗಳಿಂದ ಆದೇಶವನ್ನ ಹಾಗೂ ಸಮಾಜದಿಂದ ಜಗತ್ತನ್ನೇ ಪಡೆದಿದ್ದೀರಾ. ನೀವು ಬ್ರಹ್ಮಾಂಡವನ್ನ ಉಚಿತವಾಗಿ ಸ್ವೀಕರಿಸಿದ್ದೀರಾ. ನೀವು ಕೃತಜ್ಞತೆಗಳನ್ನ ಭಕ್ತಿಯ ಮೂಲಕ ಬ್ರಹ್ಮಾಂಡದ ಕ್ರಮವನ್ನ ಕಾಪಾಡಿಕೊಳ್ಳೋ ಮೂಲಕ ಕೃತಜ್ಞತೆಯಿಂದ ಧನ್ಯವಾದಗಳನ್ನ ಅರ್ಪಿಸೋ ವಿಧಾನನೇ ಋಣ ವಿಮೋಚನಾ ವಿಧಾನಗಳು ಅಂತಿದೆ. ಹಾಗಾಗಿ ಮಾನವನ ಧರ್ಮ ಏನು ಅಂದ್ರೆ ನಾವು ಪಡೆದಿರೋದಿಕ್ಕೆ ಕರ್ಮದ ಮೂಲಕ ಕೃತಜ್ಞತಾ ಪೂರ್ವಕವಾಗಿ ಮರುಪಾವತಿ ಮಾಡಬೇಕಿದೆ, ತೀರಿಸ್ಬೇಕಿದೆ. ಮನಸ್ಸು ಸಾಲದ ಹೊರೆಯಿಂದ ಋಣಭಾರದಿಂದ ಶುದ್ಧವಾದಾಗ ಮಾತ್ರ ಅದು ಆತ್ಮಜ್ಞಾನದ ಮೇಲೆ ಕೇಂದ್ರೀಕರಿಸಕ್ಕೆ ಸಾಧ್ಯ. ಇದನ್ನೇ ಶ್ರೀಶಂಕರರು ಧರ್ಮಯುತ ನಿತ್ಯ ಕರ್ಮದ ಮೂಲಕ ಮನಸ್ಸಿನ ಶುದ್ಧತೆ ಉಂಟಾಗಿ ವೈರಾಗ್ಯ ಮುಮುಕ್ಷತ್ವ ಉಂಟಾಗಿ ಆತ್ಮಜ್ಞಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ತಾಯಿಯನ್ನ, ತಂದೆಯನ್ನ, ಗುರುವನ್ನ ದೇವರಂತೆ ಪರಿಗಣಿಸಿ ಅನ್ನೋದನ್ನೇ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನಲಾಗಿದ್ದು, ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ಅತಿ ದೊಡ್ಡ ಪಿತೃ ಋಣವನ್ನ ಅಂದ್ರೆ ಅವಳು ಸೇರಿದ ಕುಟುಂಬದ ಸಂತತಿಯನ್ನ, ಪೀಳಿಗೆಯನ್ನ ಮುಂದುವರಿಸುವಂತಹ ಅತಿ ದೊಡ್ಡ ಪಿತೃ ಋಣವನ್ನ ಹೊತ್ತಿರ್ತಾಳೆ ಅಂತಾನು. ತಾಯಿಗೆ ತೀರಿಸಬೇಕಾದ ಸಾಲಗಳು ಯಾವ್ಯಾವುವು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದೆ. ಒಬ್ಬ ತಾಯಿ ತನ್ನ ಮಗುವಿಗೆ ದೇಹವನ್ನ ಕೊಟ್ಟು 9 ತಿಂಗಳು ಹೊತ್ತು ತನ್ನದೇ ರಕ್ತವನ್ನ, ಮೂಳೆ ಮಾಂಸವನ್ನ ಕೊಟ್ಟು ನೋವುಗಳಲ್ಲೇ ಅತಿಯಾದ ನೋವನ್ನ ತಿಂದು ನೋವನ್ನ ಸಹಿಸಿ ಮಗುವಿಗೆ ಜನ್ಮ ನೀಡ್ತಾಳೆ. ತಾಯಿ ಅನುಭವಿಸೋ ಆ ಹೆರಿಗೆ ನೋವಿಗೆ ಅವಳು ನಿಮಗೆ ಮಾಡೋ ನಿರಂತರ ಸೇವೆಗೆ ನೀವು ಏನ್ ತಾನೇ ಕೊಡಕ್ಕೆ ಸಾಧ್ಯ? ನಂತರ ದೇಹದ ಪೋಷಣೆಯನ್ನ, ರಕ್ಷಣೆಯನ್ನ, ಬೇಷರತ್ತಾದ ಪ್ರೀತಿಯನ್ನ ನೀಡ್ತಾಳೆ ತಾಯಿ ತನ್ನ ಮಗುವಿಗೆ. ಒಬ್ಬ ತಾಯಿಯು ತನ್ನ ಮಗುವಿನೊಂದಿಗೆ ಹಂಚಿಕೊಂಡ ರಕ್ತ, ದೇಹದಿಂದಾಗಿ ರಕ್ತ ಮತ್ತೆ ದೇಹ ಎರಡನ್ನೂ ತಾಯಿ ಮಕ್ಕಳಿಗೆ ಕೊಡೋದು. ಆ ಕಾರಣದಿಂದ ತಾಯಿ ಮಕ್ಕಳ ಅನುಬಂಧ ಅತ್ಯಂತ ಹತ್ತಿರದ ಸ್ನೇಹ ಸಂಬಂಧವಾಗಿರುತ್ತೆ. ಆ ಋಣ ಅನ್ನೋ ಪದನೇ ಇದ್ರೂ ಕೂಡ ಅದು ಸ್ನೇಹ ಭಾವದಿಂದ ಕೂಡಿರುತ್ತೆ. ಗರುಡ ಪುರಾಣ ಹಾಗೂ ಇತರ ಪುರಾಣಗಳು ಏನಂತ ಹೇಳುತ್ತಂತೆ ಅಂದ್ರೆ, ಈಗಿನ ನಿಮ್ಮ ತಾಯಿಯು ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಮಗುವಾಗಿಯೋ ಸಂಗಾತಿಯೋ ಆಗಿದ್ದು ನೀವು ತೋರಿಸ್ಬೇಕಿದ್ದ ಕಾಳಜಿ ಪ್ರೀತಿಯನ್ನ ಮರುಪಾವತಿಸಕ್ಕೆ, ಸಮತೋಲನಗೊಳಿಸಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ ಈಗಿನ ಜನ್ಮದಲ್ಲಿ ಅವರು ನಿಮ್ಮ ಮಗುವಾಗಿ ಆಗಿಯೋ ಅಥವಾ ನಿಮ್ಮನ್ನು ಅವರ ಮಗುವಾಗಿ ಆಗಿಯೋ ಹುಟ್ಟಿಸುತ್ತಂತೆ. ನಾವು ಪಡೆದಿರೋದನ್ನ ಹಿಂತಿರುಗಿಸೋವರೆಗೂ, ನಾವು ಕೊಟ್ಟಿರೋದನ್ನ ಹಿಂಪಡೆಯೋವರೆಗೂ, ಋಣ ವಿಮೋಚನೆ ಆಗೋವರೆಗೂ ಸಂಬಂಧಗಳು, ಮಾನವ ಸಂಪರ್ಕಗಳು, ಪುನರ್ಜನ್ಮಗಳು ಕಟ್ಟಿಟ್ಟ ಬುತ್ತಿ ಅನ್ನೋದು. ಮನುಸ್ಮೃತಿಯ 9ನೇ ಅಧ್ಯಾಯದ ಶ್ಲೋಕ 33ರಲ್ಲಿ ಸ್ತ್ರೀಯನ್ನ ಕ್ಷೇತ್ರ ಅಂದ್ರೆ ಹೊಲ ಅಂತನೂ, ಪುರುಷನನ್ನ ಬೀಜ ಅಂತಲೂ ಕರೆದಿದ್ದು, ಎಲ್ಲಾ ಜೀವಿಗಳ ಸಂತಾನೋತ್ಪತ್ತಿಯು ಕ್ಷೇತ್ರ ಮತ್ತು ಬೀಜದ ಸಂಯೋಗದಿಂದ ಉಂಟಾಗುತ್ತೆ ಅಂತನೂ, ತಂದೆಯು ಬೀಜವನ್ನು ಹಾಗೂ ಗೋತ್ರ ವಂಶಾವಳಿಯನ್ನ ನೀಡೋದ್ರಿಂದ, ಮಗುವಿಗೆ ಹೆಸರಿಡೋದ್ರಿಂದ ತಂದೆಯನ್ನ ಬ್ರಹ್ಮನಿಗೆ ಸಮಾನ ಅಂತ ಪರಿಗಣಿಸಿದ್ದಾರೆ. ತಂದೆ ಮತ್ತು ಮಗುವಿನ ಬಾಂಧವ್ಯವು ತಾಯಿದು ಸ್ನೇಹ ಅಂತ ಹೇಳಿದ್ನಲ್ಲ, ಈ ತಂದೆ ಮಗನ ಬಾಂಧವ್ಯವು ಧರ್ಮ ಮತ್ತು ಕರ್ತವ್ಯದ ಕುರಿತಾಗಿದ್ದು, ತಂದೆಯು ಕುಟುಂಬದಲ್ಲಿ ಶಿಸ್ತು, ಕಾನೂನು ಮತ್ತು ಪ್ರಪಂಚವನ್ನ ಪ್ರತಿನಿಧಿಸೋನು ಅಂತ ಇದೆ. ಹಾಗಾದ್ರೆ ತಂದೆ ಪಾತ್ರ ಏನು, ತಂದೆಯ ಋಣ ಏನೇನು ಅಂದ್ರೆ, ಹೆಚ್ಚಿನ ಕುಟುಂಬಗಳಲ್ಲಿ
ಹೆಣ್ಣು ಅಂದ್ರೆ ಹೇಗಿರ್ಬೇಕು, ಹೆಂಡತಿಯಾದವಳಿಗೆ ಧರ್ಮಪತ್ನಿಯಾದವಳಿಗೆ ಯಾವ್ಯಾವ 6 ಗುಣಗಳಿರ್ಬೇಕು ಅಂತಾರಲ್ಲ, ತಂದೆಯ ಪಾತ್ರವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ತಂದೆ ಕುಟುಂಬದ ಅವಶ್ಯಕತೆಗಳ ಪೂರೈಕೆದಾರನಾಗಿರ್ಬೇಕು, ಭೌತಿಕ ಬೆಂಬಲವನ್ನ ನೀಡುವಂತವನಾಗಿರ್ಬೇಕು, ಧಾರ್ಮಿಕ ಮತ್ತು ನೈತಿಕವಾಗಿ ನಡೆದು ಮಾರ್ಗದರ್ಶನವನ್ನು ನೀಡಬಲ್ಲವನಾಗಿರ್ಬೇಕು ಅಂತಿದೆ. ಒಂದು ವೇಳೆ ತಂದೆಯಾದವನು ಪಾಲನೆ ಮಾಡದೇ ಇದ್ರೆ ಕರ್ತವ್ಯ ಪರಿಪಾಲನೆ ಮಾಡೋವರೆಗೂ ಜನ್ಮ ಪುನರ್ಜನ್ಮದ ಚಕ್ರದಲ್ಲಿ ಅದೇ ಕುಟುಂಬದೊಂದಿಗೆ ಬರ್ತಾನೆ ಇರ್ತಾನೆ. ಇಂದಿನ ಮಕ್ಕಳು ಮುಂದಿನ ತಂದೆ ತಾಯಿರು, ಇಂದಿನ ತಂದೆ ತಾಯಿರು ಮುಂದೆ ಮಕ್ಕಳಂತಾಗೋರು. ಮಕ್ಕಳಂತಾಗಿ ಬಿಡುವಂತ ತಂದೆ ತಾಯಿಯರನ್ನ ಅವರ ವೃದ್ಧಾಪ್ಯದಲ್ಲಿ, ಮುಪ್ಪಿನಲ್ಲಿ ಹಾಗೂ ಅಸಹಾಯಕ ಸ್ಥಿತಿನಲ್ಲಿ ಪ್ರೀತಿ, ಮಮತೆ ಮತ್ತು ಕರುಣೆಯಿಂದ ಭಾವಿಸಿ ನೋಡ್ಕೊಂಡ್ರೆ ಕಿಂಚಿತ್ ಋಣ ತೀರಿಸಿದ ಹಾಗೆ. ಇಲ್ದೇ ಇದ್ರೆ ಆ ಮಕ್ಕಳು ಕೂಡ ಅವರ ವೃದ್ಧಾಪ್ಯದಲ್ಲಿ ಕರ್ತವ್ಯ ಲೋಪಕ್ಕೆ ತಕ್ಕ ಪಾಡು ಪಡ್ಬೇಕಾಗತ್ತೆ, ಪಶ್ಚಾತ್ತಾಪವನ್ನು ಪಡ್ಬೇಕಾಗತ್ತೆ, ಮುಂದಿನ ಜನ್ಮಗಳಲ್ಲಿ ಪ್ರೀತಿಗಾಗಿ ಪರಿತಪಿಸ್ಬೇಕಾಗಿ ಬರುತ್ತೆ ಅಂತ ಇದೆ. ಮಕ್ಕಳ ಋಣ ಹೇಗಿರುತ್ತೆ ಅಂದ್ರೆ, ಪತಿ ಪತ್ನಿಯರು ಸಾಲಗಾರರಾಗಿದ್ರೆ ಮಾತ್ರ, ಋಣಭಾರದಲ್ಲಿದ್ರೆ ಮಾತ್ರ ಅವರು ತಂದೆ ತಾಯಿಗಳಾಗ್ತಾರೆ. ಅಂದ್ರೆ ಋಣ ತೀರಿಸಿಕೊಳ್ಳಬೇಕಾಗಿರುವಂತಹ, ಸಾಲ ಹಿಂಪಡೆಯಬೇಕಾಗಿರುವಂತಹ ಆತ್ಮಗಳು ಅಂತಹ ಕುಟುಂಬದಲ್ಲಿ ಹುಟ್ಟಿ ಲೆಕ್ಕ ಚುತ್ತಿ ಮಾಡ್ಕೊಳತ್ವೆ. ಐರೀನ್ ಹಿಕ್ಮನ್ ಅವರ ಮೈಂಡ್ ಪ್ರೋಬ್ ಹಿಪ್ನೋಸಿಸ್ ಅನ್ನೋ ಪುಸ್ತಕದಲ್ಲಿ ಈ ಕುರಿತು ಹಲವಾರು ಸಂಶೋಧನೆಗಳು ನಡೆದು ವಿವರಣೆಗಳು, ಇನ್ಸ್ಟೆನ್ಸಸ್ ಇದೆ ಇದರಲ್ಲಿ. ಮಕ್ಕಳೇ ತಾಯಿಯನ್ನ ಆಯ್ಕೆ ಮಾಡುತ್ತೆ ಹೊರತು ತಾಯಿಗೆ ಮಕ್ಕಳ ಆಯ್ಕೆಗೆ ಅವಕಾಶವಿಲ್ಲ. ಎಲ್ಲೋ ಹೇಗೋ ಅನೈತಿಕವಾಗಿಯೋ ಬಡತನದಿಂದ ಸಾಕಲಾಗದೆ ಎಲ್ಲೋ ಬಿಟ್ಟು ಹೋದ ಮಕ್ಕಳು, ಅನಾಥಾಶ್ರಮ ಸೇರಿ ಬೆಳೆಯುವಂತ ಮಕ್ಕಳು ಒಳ್ಳೆ ಕುಟುಂಬಕ್ಕೆ ದತ್ತು ಮಗುವಾಗಿ ಸೇರ್ಪಡೆಯಾಗಿ ಆಸ್ತಿಗೆ ಒಡೆಯರಾಗಿಲ್ವಾ? ಎಲ್ಲೋ ಹುಟ್ಟಿದ್ರು ಸುಖ ಅನುಭವಿಸೋದ್ ಕೇಳ್ಕೊಂಡ್ ಬಂದಿರಲ್ವಾ? ಕೂಡಿಟ್ಟ ಹಣ, ಸೇವೆ, ಮಗುವಿನ ಜವಾಬ್ದಾರಿ ಬೇರೊಂದು ರೀತಿಯಲ್ಲಿ ಋಣಮುಕ್ತರಾಗುವ ಬಗೆ ಕೂಡ ಇದೆ. ಯಾವ ಋಣನೋ, ಈ ಮಗು ನಮ್ಮ ಮನೆಗೆ ಬಂತು, ಮಾಡಿಸ್ಕೊಡೋದ್ ಕೇಳ್ಕೊಂಡ್ ಬಂದಿದೆ, ನಮಗೂ ಈ ಮಗುಗೂ ಯಾವ ಜನ್ಮದ ಋಣಾನ ಬಂದಾನೋ ಇತ್ತೋ ಗೊತ್ತಿಲ್ಲ ಅಂತ ಹೇಳಲ್ವಾ? ಮಕ್ಕಳಿಲ್ದೇ ಇರೋರು ಈ ಜನ್ಮದಲ್ಲಿ ಸಾಲಗಾರರಾಗಿರೋದಿಲ್ಲವಾದ್ರೂ ಮಕ್ಕಳಾಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಪರೀಕ್ಷೆಗಳಿಗೆ, ಪ್ರಯೋಗಗಳಿಗೆ, ಶಾಲೆಗಳಿಗೆ, ವೈದ್ಯರಿಗೆ ಋಣ ತೀರ್ಸೋ ಜವಾಬ್ದಾರಿಯನ್ನು ಹೊತ್ತು ಬಂದಿರ್ತಾರೆ. ಮಕ್ಕಳಾಗದಿರಕ್ಕೂ ಕೂಡ ಹಿಂದಿನ ಜನ್ಮಗಳ ಕರ್ಮಗಳು, ಸಂಕಲ್ಪಗಳು ಹಾಗೂ ನಡವಳಿಕೆಗಳು ಕಾರಣವಾಗಿರ್ಬೋದು. ಎಡ್ಗರ್ ಕೇಸಿಯ ಮೆನಿ ಮ್ಯಾನ್ಷನ್ಸ್ ಅನ್ನೋ ಪುಸ್ತಕ ಹೆಚ್ಚಿನ ವಿವರಣೆಯನ್ನ ಇದು ಕೊಡುತ್ತೆ ಋಣದ ಬಗ್ಗೆ. ಮಕ್ಕಳಿಗೆ ಅವಳು ಆಡಿದ ಸಂಕಲ್ಪ ಕೂಡ ಒಂದು ಕಾರಣ ಆಗತ್ತೆ ಅನ್ನೋದಕ್ಕೆ ಮೆನಿ ಮ್ಯಾನ್ಷನ್ಸ್ ಪುಸ್ತಕ ಓದಿದ್ರೆ ಹಲವಾರು ಸಂಗತಿಗಳು ಸಿಗುತ್ತೆ ನಿಮ್ಗೆ. ಅದರಲ್ಲಿ ಎಲ್ಲಾ ಬಗೆಯ ಋಣವನ್ನ ತೀರ್ಸೋ ವಿಧಾನಗಳಿದೆಯಾ, ಋಣಮುಕ್ತನಾಗಕ್ಕೆ ಅವಕಾಶಗಳಿದೆಯಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ. ಯಾಕೆಂದ್ರೆ ಹಿಂದಿಂದ ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ, ಈಗ ಮಾತ್ರ ನಮ್ಗದ ಋಣದ ಅನುಭವ ಆಗ್ತಾ ಇರುತ್ತೆ. ಯಾವ್ಯಾವ ರೀತಿಯ ಋಣಗಳು ಉತ್ಪತ್ತಿಯಾಗುತ್ತೆ, ಘಟಿಸುತ್ತೆ ಅಂತ ಪಟ್ಟಿ ಮಾಡಿರೋ, ಋಣಗಳನ್ನು ಉಳಿಸಿಕೊಳ್ಳದೇನೆ ಮರುಪಾವತಿಸ್ಬೇಕು ಅಂತ ತಿಳಿಸಿರೋ ಉಪನಿಷತ್ತುಗಳೇನೆ ಮರುಪಾವತಿಸಬಹುದಾದ ವಿಧಾನಗಳನ್ನು ಕೂಡ ಸೂಚಿಸಿವೆ. ಮರುಪಾವತಿ ಅಂತಂದಾಕ್ಷಣಕ್ಕ ಹಣವನ್ನ ಹಿಂತಿರುಗಿಸೋ, ಪಾವತಿಸೋ ಬಗ್ಗೆ ಮಾತ್ರ ಅಲ್ಲ, ಇದು ಧರ್ಮ, ಕೃತಜ್ಞತೆ ಮತ್ತು ಸಂಬಂಧದ ಸಮತೋಲನವನ್ನ ಕಾಪಾಡಿಕೊಳ್ಳುವಂತ ವಿಧಾನಗಳು ಅಂತಾನೂ ಕೂಡ ಸಾರತ್ವೆ ಹಾಗೂ ಮಾರ್ಗದರ್ಶಿಸಿವೆ. ದೇವಋಣ, ಪಿತೃಋಣ, ಋಷಿ ಋಣ, ಮಾನವ ಋಣ, ಆಚಾರ್ಯ ಋಣ ಅಂತ 5 ರೀತಿಯ ಋಣಗಳನ್ನ ಹೆಸರಿಸಿದಾರಲ್ಲ, ಅವುಗಳ ಬಗ್ಗೆ, ಆ ಋಣಗಳನ್ನ ತೀರ್ಸೋ, ಮರುಪಾವತಿ ಮಾಡೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಯಾವ ರೀತಿಯಲ್ಲಿ ನಮ್ಗದ್ ಋಣ ಅಂತ ಗೊತ್ತಿಲ್ಲದೆ ಇದ್ರು ಕೂಡ ತೀರ್ಸಕ್ಕೆ ಒಂದು ಅವಕಾಶಗಳನ್ನ, ವಿಧಿವಿಧಾನಗಳನ್ನ ತಿಳಿಸಿದ್ದಾರೆ. ಈಗ ಒಂದೊಂದಾಗಿ ತಗೊಂಡ್ರೆ, ದೇವಋಣ. ದೇವಋಣದಲ್ಲಿ ಯಾವ್ಯಾವ್ದು ಬರುತ್ತೆ? ದೇವತೆಗಳು ಬರುತ್ತವೆ, ಪ್ರಕೃತಿ ಬರುತ್ತೆ, ನಮ್ಮ ಜೀವನವನ್ನ ನಡೆಸ್ತಾ ಇರುವಂತಹ ಮಳೆ, ಬೆಂಕಿ, ಗಾಳಿ, ಸೂರ್ಯ, ಚಂದ್ರರಿಗೆ ಮರುಪಾವತಿ ಮಾಡೋದು ಹೇಗೆ ಅಂದ್ರೆ, ಯಜ್ಞ, ಹೋಮ, ಹವನ, ನಿತ್ಯ ಕರ್ಮ, ಸಂಧ್ಯಾ ವಂದನೆ, ಉಪಾಸನೆ, ಮಂತ್ರ ಜಪ, ಧ್ಯಾನ, ಕೃತಜ್ಞತಾ ಆಚರಣೆಗಳು, ಊಟಕ್ಕೆ ಮುನ್ನ ಆಹಾರವನ್ನ ಸೇರ್ಸಕ್ ಮುಂಚೆ ದೇವರಿಗೆ ಅರ್ಪಿಸೋದು, ಇವೆಲ್ಲವನ್ನು ದೇವಋಣನ ಹಿಂತಿರುಗಿಸೋ ವಿಧಾನ ಯಾವುದು ಅಂತ ಹೇಳಿದ್ದಾರೆ. ನಾವು ನಮ್ಮ ಸಂಸ್ಥೆಯಲ್ಲಿ ಧ್ಯಾನವನ್ನ ಆಯ್ಕೆ ಮಾಡ್ಕೊಂಡಿದೀವಿ. 2ನೇದು ಋಷಿ ಋಣ. ವೇದ, ವಿಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನ, ಸೃಷ್ಟಿಯ ವೈಶಿಷ್ಟ್ಯತೆಯನ್ನ ಗ್ರಹಿಸಿ, ರಕ್ಷಿಸಿ, ಜ್ಞಾನಧಾರೆಯನ್ನ ದಾಖಲಿಸಿ,
ಮಾನವ ಕೋಟಿಯ ಅಭಿವೃದ್ಧಿಗಾಗಿ ಹರಿಸಿದವರು ಋಷಿ ಮುನಿಗಳು. ಜ್ಞಾನ ಯಾರು ಸೊತ್ತಲ್ಲದೆ ಇದ್ರು ಕೂಡ ನಮಗೆ ಲಭ್ಯವಾದ ಜ್ಞಾನವು ನಮ್ಮದಂತೂ ಅಲ್ಲ, ಆದರೆ ನಮ್ಗೆ ಸಿಕ್ಕಿದೆ. ಯಾರಿಂದ? ಯಾರ ಮೂಲಕ? ಋಷಿ ಮುನಿಗಳ ಮೂಲಕ ನಮಗ್ ಸಿಕ್ಕಿದೆ. ಆ ಸರಪಳಿಯನ್ನ ಮುರಿಯುದೇನೆ ಅದನ್ನ ರವಾನಿಸುವುದು ನಮ್ಮ ನಿಮ್ಮೆಲ್ಲರ ಕೆಲಸ. ಜ್ಞಾನವನ್ನ ಹರಿಸಿದ ಋಷಿ ಮುನಿಗಳಿಗೆ ಕೃತಜ್ಞತಾ ಪೂರ್ವಕವಾಗಿ ಏನೇನು ಮಾಡಬಹುದು? ಋಷಿ ಮುನಿಗಳ ಋಣವನ್ನ ತೀರ್ಸೋ ವಿಧಾನ ಹೇಗೆ ಅಂದ್ರೆ, ಅವರುಗಳು ರಚಿಸಿರೋ ಗ್ರಂಥಗಳನ್ನ ಅಧ್ಯಯನ ಮಾಡೋದು, ಸ್ವಾಧ್ಯಾಯ ಮಾಡಿ ಪಡೆದ ಜ್ಞಾನವನ್ನ, ಕಲಿತ ವಿದ್ಯೆಯನ್ನ ಪುನರ್ಮನನ ಮಾಡಿ ಅಭ್ಯಾಸ ಮಾಡೋದು, ಆ ಗ್ರಂಥಗಳ ಅಧ್ಯಯನದ ನಂತರ ಪಡೆದ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ಅಥವಾ ಅರ್ಹರಿಗೆ ಬೋಧಿಸೋದು, ತಿಳಿಸಿಕೊಡೋದು, ಕಲಿಸಿಕೊಡೋದು, ಜ್ಞಾನವನ್ನ ಸಂರಕ್ಷಿಸೋದು, ಕಂಠಪಾಠ ಮಾಡೋದು, ಬರೆದಿಡೋದು, ಅನುಭವಗಳನ್ನ ದಾಖಲಿಸೋದು. ಇನ್ನು ಪಿತೃಋಣವನ್ನ ತೀರ್ಸೋದು ಹೇಗೆ? ನಿಮಗೆ ದೇಹ ನೀಡಿ ಜನ್ಮ ನೀಡಿದ ಪೋಷಕರಿಗೆ, ವಂಶಾವಳಿಯನ್ನ ನೀಡಿದ ಪೂರ್ವಜರಿಗೆ ಮರುಪಾವತಿ ಮಾಡೋದು ಹೇಗೆ? ಮಕ್ಕಳನ್ನ ಪಡೆದು ಸಂತತಿಯನ್ನ ಮುಂದುವರಿಸಿ ಧರ್ಮಯುತವಾಗಿ ಬೆಳೆಸೋದು, ಕುಟುಂಬ ಧರ್ಮವನ್ನ ಪಾಲಿಸೋ ಮೂಲಕ. ಪೋಷಕರು ಪೂರ್ವಜರು ಜೀವಂತವಾಗಿರುವಾಗ ಅವರನ್ನ ಗೌರವಿಸಿ ಸೇವೆ ಮಾಡೋದು, ಪಿತೃಗಳಾದ ಪೂರ್ವಜರಿಗೆ ಪೋಷಕರಿಗೆ ಶ್ರದ್ಧೆಯಿಂದ ನೀರು ಆಹಾರ ಅರ್ಪಿಸಿ ಶ್ರಾದ್ದವನ್ನ ಮಾಡೋದು, ತರ್ಪಣವನ್ನ ಬಿಡೋದು. 4ನೇ ಋಣ ಮಾನವ ಋಣ ಅಥವಾ ಭೂತ ಋಣ ಅಂತ ಕರೀತಾರೆ. ಮಾನವ ಋಣ ಅಂದ್ರೆ ಸನಾತನ ಸಂಸ್ಕೃತಿಯ ಪ್ರಕಾರ ಮನುಷ್ಯನು ಸಮಾಜಕ್ಕೆ ಹಾಗೂ ಪ್ರಕೃತಿಗೆ ತೀರಿಸಬೇಕಾದ ಜನ್ಮಸಿದ್ಧ ಕೃತಜ್ಞತೆಯ ಸಾಲಗಳು ಅಂತ. ಸಮಾಜದಲ್ಲಿ ನಮ್ಮೊಂದಿಗೆ ಬದುಕೋ ಇತರ ಮನುಷ್ಯರಿಂದ ನಾವು ಪಡೆದಂತಹ ಸಹಾಯ, ರಕ್ಷಣೆ ಹಾಗೂ ಒಡನಾಟಕ್ಕೆ ಸಲ್ಲಿಸಬೇಕಾದಂತ ಗೌರವ. ಭೂತ ಋಣ ಅಂದ್ರೆ ಪ್ರಕೃತಿಯಲ್ಲಿರುವಂತ ಪ್ರಾಣಿ ಪಕ್ಷಿಗಳು, ಮರಗಿಡಗಳು ಹಾಗೂ ಸಮಸ್ತ ಜೀವಜಾಲದಿಂದ ಪಡೆದಂತ ಉಪಕಾರಕ್ಕೆ ತೋರುವಂತ ಕೃತಜ್ಞತೆ. ಹಾಗಾದ್ರೆ ಈ ಮಾನವ ಋಣ ಭೂತ ಋಣವನ್ನ ಮರುಪಾವತಿ ಮಾಡೋದು ಹೇಗೆ? ಮಾನವ ಋಣವು ಯಾವಾಗ ತೀರುತ್ತೆ ಅಂದ್ರೆ, ಸಹಮಾನವ ಜೀವಿಗಳ ಸೇವೆ ಮಾಡಿದಾಗ ಅವರ ಅತಿಥಿ ಸತ್ಕಾರದಿಂದ ತೀರುತ್ತೆ. ಬಡವರಿಗೆ, ಅಶಕ್ತರಿಗೆ ಮತ್ತು ಹಸಿವಿನಿಂದ ಬಳಲ್ತಾ ಇರೋರಿಗೆ ಅನ್ನದಾನ ಮಾಡೋದು, ದಾನ ಧರ್ಮ ಮಾಡೋದು, ಜ್ಞಾನ ದಾನ ಮಾಡೋದು. ನಮ್ಮ ಸಂಸ್ಥೆ ಈ ದಾನ ಧರ್ಮ ಅನ್ನದಾನ ನಡೆಯುತ್ತೆ. ಜ್ಞಾನದಾನ ಮಾಡೋ ಮೂಲಕ ನಮ್ಮ ಕರ್ಮವನ್ನ ಮಾನವ ಋಣ, ಋಷಿ ಋಣ, ಗುರು ಋಣ ಎಲ್ಲಕ್ಕೂ ಜ್ಞಾನದಾನ ಮೂಲಕ ನಾವು ಮರುಪಾವತಿ ಮಾಡ್ತಾ ಇದೀವಿ. ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗೋದು. ಪತ್ರಿ ಸರ್ ಹೇಳ್ತಾರೆ, ನೀವು ಏನೇ ಮಾಡಿದ್ರು ಕೂಡ ಸೇವೆ ಮಾಡೋವರ್ಗುನು ಅದು ತೀರಲ್ಲ ಅಂತ. ಸೇವೆ ಮಾಡ್ಬೇಕು, ನಮ್ ಕೈಲಿರೋದು ಏನಿದೆಯೋ ಅದರಲ್ಲಿ ಕೊಟ್ಟು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸೇವೆಯಲ್ಲಿ ಭಾಗಿಯಾಗ್ಬೇಕು ಅಂತ ಹೇಳಿದ್ದಾರೆ. ಈ ಭೂತ ಋಣವನ್ನ ತೀರ್ಸೋದು ಹೇಗೆ? ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದು, ನೀರಿಡೋದು, ಗಿಡ ಮರಗಳನ್ನ ಬೆಳೆಸೋದು, ಪರಿಸರವನ್ನ ರಕ್ಷಿಸೋದು, ಪ್ರಕೃತಿಗೆ ಹಾನಿ ಮಾಡದೇ ಇರೋದು ದೊಡ್ಡ ಸಹಾಯ. ಇನ್ನು ಆಚಾರ್ಯ ಋಣ, ಗುರುವಿನ ಋಣ, ಅದನ್ನೇ ಶಿಕ್ಷಕ ಋಣ ಅಂತಾನು ಹೇಳ್ತಾರೆ. ಈ ಗುರುವಿನ ಋಣವನ್ನ ತೀರ್ಸೋದು ಹೇಗೆ? ಮರುಪಾವತಿ ಮಾಡೋದು ಹೇಗೆ? ಗುರುದಕ್ಷಿಣೆ, ಗುರು ಸೇವೆಯ ಮೂಲಕ ಅಂತ ಹೇಳಿದ್ವಿ. ಗುರುಗಳು ನಮ್ಗೆ ಕಲಿಸಿಕೊಟ್ಟ, ಹೇಳಿಕೊಟ್ಟ ಜ್ಞಾನವನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಶಿಕ್ಷಕರು, ಗುರುಗಳು ಹೆಮ್ಮೆ ಪಡುವಂತೆ ಮಾಡ್ಬೋದು. ಅವರಿಂದ ಪಡೆದ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ಹಂಚೋ ಮೂಲಕ ಗುರು ಋಣವನ್ನ ತೀರಿಸ್ಬೋದು. ಇವೆಲ್ಲವೂ ಋಣವನ್ನ ಮರುಪಾವತಿ ಮಾಡೋ ವಿಧಾನಗಳು, ಬಗೆಗಳಾದ್ರೂ ಕೂಡ ಅವು ಹೊರೆ ಅಂತ ತಗೋಬಾರ್ದು. ನಾನು ಋಣ ತೀರಿಸ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಮರುಪಾವತಿ ಮಾಡುವ ಬದಲು ನನ್ನ ಕರ್ತವ್ಯಗಳನ್ನ ನಾನು ಕೃತಜ್ಞತೆಯಿಂದ, ಭಕ್ತಿ ಭಾವದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅಂತ ಮಾಡಿದ್ರೆ ನಮ್ಮ ಅಹಂಕಾರಗಳು ಕಡಿಮೆ ಆಗಿ ಮನಸ್ಸು ಶುದ್ಧವಾಗಿ ಆತ್ಮಜ್ಞಾನ ಪಡೆಯೋಕೆ ಯೋಗ್ಯವಾಗಿ ಸಿದ್ಧವಾಗುತ್ತೆ. ಈ 5 ಋಣಗಳಲ್ಲದೇನೆ ನಾವು ತೀರಿಸಲಾಗದ ಇನ್ನೂ ಕೆಲವು ಋಣಗಳು ಯಾವುದು ಅಂದ್ರೆ ಪ್ರಕೃತಿಯ ಋಣ. ಪ್ರಕೃತಿಯಲ್ಲಿರೋ ಪಂಚಭೂತಗಳು ಕೂಡ ಮಾನವನ ಅನುಕೂಲಕ್ಕಾಗಿಯೇ, ಅವನು ಪ್ರಾಣಭರಿತವಾದ ಜೀವನವನ್ನ ಸಾಗಿಸೋದಕ್ಕಾಗಿಯೇ ಇರೋದು. ಪಂಚಭೂತಗಳು ಪರಸ್ಪರ ಪೂರಕವಾಗಿಯೇ ಕಾರ್ಯನಿರ್ವಹಿಸ್ತಾ ಇದ್ದು, ಗಾಳಿ, ಬೆಳಕು, ನೀರು, ಭೂಮಿ, ಆಕಾಶ ಇವೆಲ್ಲವೂ ಕೂಡ ಮಾನವನ ಅವಶ್ಯಕತೆಗಳನ್ನ ಪೂರೈಸ್ತಾ ಇದೆಯೇ ಹೊರತು ಅವ್ಯಾವೂ ಪ್ರತಿಫಲಾಪೇಕ್ಷೆಯಿಂದ ಮಾನವನಿಂದ ಏನನ್ನು ಬಯಸ್ತಾ ಇಲ್ಲ. ನಾವು ಉಸಿರಾಡೋ ಗಾಳಿಗೆ ನಾವೇನ್ ತಾನೇ ಕೊಡಕ್ಕೆ ಸಾಧ್ಯ? ಗಾಳಿ ಏನನ್ನು ಸ್ವೀಕರಿಸಲ್ಲ. ಸೂರ್ಯನಿಲ್ಲದಿದ್ರೆ ಬೆಳಕಿಲ್ಲ, ಶಾಖ ಇಲ್ಲ, ಮಳೆ ಬೆಳೆ ಇಲ್ಲ. ನಾವೇನ್ ತಾನೇ ಕೊಟ್ಟೇವೋ ಸೂರ್ಯನಿಗೆ?
ನೀರಿಲ್ಲದೆ ಮಾನವನಿಗೆ ಜೀವನನೇ ಇಲ್ಲ. ಜಾತಿ ಮತ ಭೇದ ಇಲ್ದೇನೆ ನಿರಂತರವಾಗಿ ಮಾನವನಿರೋ ಕಡೆಗೆ ಹರಿತಾ ಅಥವಾ ಹರಿತಾ ಇರೋ ಕಡೆಗೆ ಮಾನವ ಹೋಗ್ತಾನೆ. ಈ ಜೀವ ರಕ್ಷಕನಾಗಿರೋ ನೀರಿಗೆ ನಾವ್ ಏನ್ ತಾನೇ ಕೊಡಕ್ಕೆ ಸಾಧ್ಯ? ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರು ಜೀವಧಾರೆಯಾಗಿ ರಕ್ಷಿಸುತ್ತಾ ಇದೆ. ನೀರನ್ನು ಸೂರ್ಯ ಆವಿಯಾಗಿ ಪರಿವರ್ತಿಸಿ ಮಳೆ ತರಿಸ್ತಾನೆ. ನೀರನ್ನು ಸೂರ್ಯ ಪರಿಶುದ್ಧಗೊಳಿಸ್ತಾನೆ. ಸೂರ್ಯನ ಋಣವನ್ನು ನಾವು ಹೇಗ್ ತಾನೇ ತೀರ್ಸಕ್ಕೆ ಸಾಧ್ಯ? ಭೂಮಿ ಮಾನವ ಮಾಡಿದ್ದೆಲ್ಲವನ್ನು ಸಹಿಸ್ಕೊಳ್ತಾ ಮಾನವನಿಗೆ ಆಶ್ರಯ ಕೊಟ್ಟಿದೆ, ಆಹಾರ ಉತ್ಪತ್ತಿ ಮಾಡ್ತಾ ಇದೆ, ಆತ್ಮ ವಿಕಸನಕ್ಕೆ ಅನುಭವಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ, ಖನಿಜದ ಗಣಿಯಾಗಿದೆ. ಭೂಮಿಗೆ ಮಾನವ ಹಾನಿ ಮಾಡ್ತಾ ಇದ್ದಾನೆಯೇ ಹೊರತು ಏನನ್ನು ತಾನೇ ಭೂಮಿಗೆ ನೀಡಬಲ್ಲ? ಏನನ್ನೇ ಮಾಡಿದ್ರು ಭೂಮಿ ಸಹಿಸ್ಕೊಳ್ಳೋದ್ರಿಂದ ಸಹನಾಧರಿತ್ರಿ ಕ್ಷಮೆಯಾಧರಿತ್ರಿ ಅಂತ ಸಂಬೋಧಿಸಬಹುದಷ್ಟೇನೆ. ಋಣ ಅಂದ್ರೆ ಸಾಲ ಅಂತ, ಋಣಮುಕ್ತ ಅಂದ್ರೆ ಸಾಲವನ್ನು ಹಿಂತಿರುಗಿಸೋ, ಸಾಲ ತೀರ್ಸು ಅಂತ. ಮಾನವನಿಗೆ ಪ್ರಕೃತಿಯಿಂದ ಪಡೆದ ಯಾವುದನ್ನು ಯಥಾರೂಪದಲ್ಲಿ ಹಿಂತಿರುಗಿಸೋಕೆ ಯೋಗ್ಯತೆನೇ ಇಲ್ಲ, ಸಾಧ್ಯತೆನೇ ಇಲ್ಲ. ನಾವು ಪಡೆದಂತ ಆಮ್ಲಜನಕ ಅದನ್ನೇ ಪ್ರಾಣವಾಯು ಅಂತೀವಿ, ಇಂಗಾಲ ಆಮ್ಲವಾಗ್ಬಿಡುತ್ತೆ. ಹಿಂತಿರುಗಿಸೋದು ಯಾವ್ದನ್ನ? ನಾವು ಸೇವಿಸಿದ ಆಹಾರ ಪಚನವಾಗಿ ಮಲಮೂತ್ರಗಳಾಗ್ಬಿಡುತ್ತೆ. ನಾವು ಹಿಂತಿರುಗಿಸೋ ಆಹಾರದ ಸ್ಥಿತಿನೇ ಇಲ್ಲ, ಅದು ರೂಪನೇ ಇಲ್ಲ. ನಾವು ಬಳಸಿದ ನೀರು ಕಲುಷಿತವಾಗ್ಬಿಡುತ್ತೆ. ಸೂರ್ಯನ ಕಿರಣಗಳು ಭೂಮಿಯಲ್ಲಿ ಬಳಕೆಯಾಗ್ಬಿಡತ್ವೆ. ಆಕಾಶ ತತ್ವವು ಮಾನವನಿಗೆ ಬೇಕಿರೋ ಚೈತನ್ಯವನ್ನ ನೀಡ್ತಾ ಪ್ರಾಣಶಕ್ತಿಯನ್ನ ಕಾಪಾಡತ್ತೆ, ಆರೋಗ್ಯ ಕಾಪಾಡತ್ತೆ, ಆಧ್ಯಾತ್ಮಿಕ ವಿಕಸನಕ್ಕೆ ಪೂರಕವಾಗಿರುತ್ತೆ. ಆಕಾಶಕ್ಕೆ ನಾವ್ ಏನಂತಾನೆ ಹಿಂತಿರುಗ್ಸಕ್ ಸಾಧ್ಯ? ಹಾಗಾಗಿ ಮಾನವ ಪ್ರಕೃತಿಯ ಋಣವನ್ನ ಕಿಂಚಿತ್ತೂ ತೀರಿಸ್ಲಾರ. ಪ್ರಕೃತಿಗೆ ಪಂಚಭೂತಗಳಿಗೆ ಹಾನಿ ಮಾಡದೇ ಇದ್ರೆ, ಪಂಚಭೂತಗಳನ್ನ ಕಲುಷಿತಗೊಳಿಸದೇ ಇದ್ರೆ, ಅಸಮತೋಲನಕ್ಕೆ ಕಾರಣರಾಗದಿದ್ರೆ ಅದೇ ದೊಡ್ಡದು. ಭಗವಂತನಿಗೇನು ನಾವು ಕೊಡಕ್ ಸಾಧ್ಯ ಇಲ್ಲ, ಯಾವುದೇ ಋಣ ತೀರ್ಸಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯಲ್ಲಿ ಇರೋದೆಲ್ಲಕ್ಕೂ ನಾವು ಯಾವ ಋಣವನ್ನು ತೀರ್ಸಲಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಜೀವನ ವಿಧಾನದಲ್ಲಿ ಧನ್ಯತಾ ಭಾವವನ್ನ, ಕೃತಜ್ಞತಾ ಭಾವವನ್ನ, ಸೇವಾ ಮನೋಭಾವವನ್ನ ಅಳವಡಿಸಿ ಜೀವಿಸ್ಬೇಕಷ್ಟೇ. ಗ್ರಾಟಿಟ್ಯೂಡ್ ಈಸ್ ಎನ್ ಆಟಿಟ್ಯೂಡ್ ಅನ್ನೋ ಒಂದು ಆಂಗ್ಲ ಭಾಷೆಯಲ್ಲಿ ಕೂಡ ನಾನು ನೋಡಿದೆ. ಇನ್ನು ಸೇವಾ ಋಣ ತೀರ್ಸಕ್ಕಾಗದೆ ಇರೋದು ಮರುಪಾವತಿಸೋ ವಿಧಾನ ಕೂಡ ಕೊಟ್ಟಿದ್ದಾರೆ. ಏನಂತ? ಅಪಾಯ ಸ್ಥಿತಿಯಲ್ಲಿದ್ದಾಗ, ಕಾಯಿಲೆಯಿಂದ ನರಳ್ತಾ ಇದ್ದಾಗ, ಅಪಘಾತ ಆಗಿದ್ದಾಗ ಅಥವಾ ಮತ್ಯಾವುದೇ ತೊಂದರೆಯಲ್ಲಿ ಸಿಕ್ಕಿದ್ದಾಗ ಪಡೆದಂತ ಸೇವೆನೆ, ಶುಶ್ರೂಷೆನೆ, ಸಾಂತ್ವನನೆ ಸೇವಾ ಋಣ. ಈ ಸೇವಾ ಋಣವನ್ನ ಹಣದ ರೂಪದಲ್ಲಿ ಸಮೀಕರಿಸಕ್ಕಾಗಲ್ಲ, ತೀರ್ಸಕ್ಕೂ ಸಾಧ್ಯ ಇಲ್ಲ. ಸಹಾಯ ಹಸ್ತ ನೀಡಿದ ವ್ಯಕ್ತಿ ಯಾವ ಪ್ರತಿಫಲಾಪೇಕ್ಷೆಯನ್ನು ಆ ಸಮಯದಲ್ಲಿ ಬಯಸಿರೋದಿಲ್ಲ. ಅಷ್ಟೇ ಅಲ್ಲದೆ ವ್ಯಕ್ತಿಗತವಾಗಿ ತೀರ್ಸಕ್ಕೆ ಇದೇ ಜನ್ಮದಲ್ಲಿ ಆಯಾ ಸಹಾಯ ಮಾಡಿರೋ, ಸೇವೆ ಮಾಡಿರೋ, ಆಪತ್ ಬಂದವನಾಗಿರೋ ವ್ಯಕ್ತಿಗಳೇ ಮುಖಾಮುಖಿ ಆಗೋದು ಕೂಡ ಇಲ್ಲ. ಸೇವೆ ಸಹಾಯ ಪಡೆದವನು ಕೃತಜ್ಞತಾ ಭಾವದಲ್ಲಿ ಅವಶ್ಯಕತೆ ಇರೋ ಬೇರಾವ ಮತ್ತೊಬ್ಬ ವ್ಯಕ್ತಿಗಾದರೂ ಎಂತಹ ಸ್ಥಿತಿಯಲ್ಲಾದ್ರೂ ಸಹಾಯ ಮಾಡೋ ಮೂಲಕ ಈ ಪ್ರಸ್ತುತ ಜೀವನದಲ್ಲೇ ಸೇವಾ ಋಣವನ್ನ ತೀರಿಸಬಹುದು ಅಂತ ಇದೆ. ಅಂದ್ರೆ ನಾವ್ ಯಾರಿಂದ ಸೇವೆ ಪಡ್ಕೊಂಡಿರ್ತೀವೋ, ಸಮಯದಲ್ಲಿ ಸಹಾಯ ಪಡ್ಕೊಂಡಿರ್ತೀವೋ ಅದೇ ವ್ಯಕ್ತಿಗೆ ತೀರಿಸ್ಬೇಕು ಅಂತ ಇಲ್ಲ. ಆ ವ್ಯಕ್ತಿ ನಮಗ್ ಸಿಗ್ತಾನೋ ಇಲ್ವೋ ಅನ್ನೋದು ಕೂಡ ಗೊತ್ತಿರಲ್ಲ. ಆದ್ರೆ ಅಂತಹ ಸಂದರ್ಭದಲ್ಲಿ ನಾವು ಪಡೆದಂತಹ ಸೇವೆನ ಬೇರೊಬ್ಬ ವ್ಯಕ್ತಿಗೆ ನಾವು ಮಾಡಿ ತೀರಿಸ್ಕೋಬಹುದು. ಮನುಷ್ಯ ಜನ್ಮವನ್ನ ಪಡೆದ ಮೇಲೇನೆ ಅವನ ಪಾಪ ಪುಣ್ಯಗಳ ಲೆಕ್ಕ, ಋಣ ಸಾಲಗಳ ಬಗ್ಗೆ, ಕರ್ಮ ಕಾರಣ ಪರಿಣಾಮಗಳ ಬಗ್ಗೆ ಲೆಕ್ಕ ಶುರುವಾಗೋದು. ಅಲ್ಲಿವರೆಗೂ ಯಾವ ಋಣನೂ ಇರಲ್ಲ. ಯಾವುದನ್ನ ವಸ್ತು ರೂಪದಲ್ಲಿ, ಭೌತ ರೂಪದಲ್ಲಿ, ಭಾವನಾ ರೂಪದಲ್ಲಿ ಮತ್ತೊಬ್ಬ ಮಾನವನಿಂದ ಪಡೆದಿರ್ತಾನೋ, ಯಾವ ಕರ್ಮ ಸಾಮಾಜಿಕವಾಗಿ, ಸಾಂದರ್ಭಿಕವಾಗಿ, ವ್ಯವಹಾರಿಕವಾಗಿ ನೋವು, ನಷ್ಟ, ಸುಖ, ಸಂತೋಷ, ಲಾಭ, ತೃಪ್ತಿ, ಅತೃಪ್ತಿಯಲ್ಲಿ ಕೊನೆಗೊಂಡಿರುತ್ತೋ ಅವೆಲ್ಲ ಪ್ರಕೃತಿಯಲ್ಲಿ ಉನ್ನತ ಸ್ತರದಲ್ಲಿ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಚಿತ್ರಗುಪ್ತನ ಕಡತದಲ್ಲಿ ದಾಖಲಾಗಿ ಮುಂದೆಂದೋ ಸಮಯ ಸಂದರ್ಭಗಳು ಸೂಕ್ತವಿರುವಾಗ ಘನೀಭೂತಗೊಂಡು ಮೆಟೀರಿಯಲೈಸ್ ಆಗಿ ಮಾನವನಿಗೆ ಘಟನೆ ಮತ್ತು ಅನುಭವದ ಮೂಲಕ ಅನುಭೂತಿಯನ್ನು ಉತ್ಪತ್ತಿ ಮಾಡಿ ಪ್ರಾಯಶ್ಚಿತ್ತಕ್ಕೆ ಅವಕಾಶ ಕಲ್ಪಿಸುತ್ತೆ. ಋಣಮುಕ್ತ ಆಗಕ್ಕೆ ಸಹಕರಿಸಿಯೇ ಹೊರತು ಭಗವಂತ ನಮ್ಗೆ ಯಾವ ರೀತಿಯ ಕಷ್ಟಗಳನ್ನು ಕೊಡೋನು ಅಲ್ಲ, ಅವನು ಶಿಕ್ಷಿಸೋನು ಅಲ್ಲ. ಜೀವನ ಒಂದು ಶಿಕ್ಷೆನೂ ಅಲ್ಲ, ಜೀವನ ಅನ್ನೋದು ಒಂದು ಶಿಕ್ಷಣ. ಮಾನವನ ಕ್ರಿಯೆಗಳನ್ನ, ಋಣಗಳನ್ನ ಮುಕ್ತಗೊಳಿಸಿ ಅನುಭವದ ಮೂಲಕ ವಿವೇಕಯುಕ್ತ ಜೀವನಕ್ಕೆ ನಾಂದಿ ಹಾಡಿ ಕರ್ಮಬಂಧನದ ನಂಟಿನ ಗಂಟೆಗಳನ್ನ ಬಿಡಿಸಿ ಜೀವನ ಮುಕ್ತಿಗೆ ದಾರಿಯಾಗುತ್ತೆ. ನಮ್ಮ ಹುಟ್ಟಿಗೆ ನಾವೇ ಕಾರಣ, ನಮ್ಮ ಸ್ಥಿತಿಗತಿಗೆ ನಾವೇ ಕಾರಣ, ನಮ್ಮ ಬಂಧ ಅನುಬಂಧಗಳಿಗೆ ನಮ್ಮ ಭಾವನೆಗಳೇ ಕಾರಣ,
ನಮ್ಮ ಋಣಭಾರಕ್ಕೆ ನಮ್ಮ ನಡವಳಿಕೆಗಳೇ ಕಾರಣ. ನಾವು ಋಣಮುಕ್ತರಾಗಕ್ಕೆ ನಮ್ಮ ವಿವೇಕವೇ, ಆತ್ಮಜ್ಞಾನವೇ, ಗುರುವಿನ ಮಾರ್ಗದರ್ಶನವೇ, ನಮ್ಮ ನಡವಳಿಕೆಯ ಪರಿವರ್ತನೆಗಳೇ ನಮ್ಗೆ ದಾರಿದೀಪ ಆಗುತ್ತೆ. ಋಣ ಅಂದ್ರೆ ಕೇವಲ ಹಣದ ಸಾಲ ಅಲ್ಲ, ಇದನ್ನ ನಾವು ಹುಟ್ಟಿನಿಂದಾನೇ ಹೊಂದಿರೋ ಆಧ್ಯಾತ್ಮಿಕ, ನೈತಿಕ ಮತ್ತು ಧಾರ್ಮಿಕ ಸಾಲ ಅಂತ ವೈದಿಕ ಸಂಪ್ರದಾಯದಲ್ಲಿ, ಉಪನಿಷತ್ತುಗಳಲ್ಲಿ ಇದೆಯಂತೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಾಲಗಳನ್ನು ಹೊತ್ತುಕೊಂಡೇ ಜೀವನಕ್ಕೆ ಪ್ರವೇಶಿಸ್ತಾನೆ ಅಂತಾನು, ಈ ಸಾಲಗಳನ್ನ ಕೃತಜ್ಞತಾ ಭಾವದಲ್ಲಿ ಮರುಪಾವತಿಸೋದು ಧರ್ಮದ ಭಾಗ ಅಂತ ಉಪನಿಷತ್ತುಗಳಲ್ಲಿ ಉಲ್ಲೇಖ ಇದೆಯಂತೆ. ಧಾರ್ಮಿಕವಾಗಿ ಹಾಗೂ ಕೃತಜ್ಞತೆಯಿಂದ ಬದುಕ್ತಾ ಹಳೆಯ ಸಾಲಗಳನ್ನ ಮರುಪಾವತಿಸ್ತಾ ಮುಕ್ತಿಯತ್ತ ಸಾಗುವ ಆಧ್ಯಾತ್ಮಿಕ ಮಾರ್ಗಗಳನ್ನು ಸೂಚಿಸಿವೆ. ವೇದಾಂತಿಕ ಗ್ರಂಥಗಳ ಪ್ರಕಾರ ಈ ಋಣಗಳನ್ನ, ಸಾಲಗಳನ್ನ ವಿವಿಧ ರೀತಿಯ ಕರ್ಮಗಳ ಮೂಲಕವೂ ಬಿಡುಗಡೆ ಮಾಡಲಾಗುತ್ತಂತೆ. ನಿತ್ಯ ದೈನಂದಿನ ಸಾಂದರ್ಭಿಕ ಕರ್ತವ್ಯಗಳ ಮೂಲಕ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳ ಮೂಲಕ, ಆಧ್ಯಾತ್ಮಿಕ ಮಾರ್ಗದ 2 ಹಂತಗಳಾದ ಉಪಾಸನೆ ಮತ್ತು ಧ್ಯಾನ ಸಾಧನೆಗಳ ಮೂಲಕ, ಚಿತ್ತ ಶುದ್ಧಿ ಹಾಗೂ ಆತ್ಮಜ್ಞಾನದ ಮೂಲಕ ತಕ್ಕ ಮಟ್ಟಿಗೆ ನಾವು ನಮ್ಮ ಕರ್ಮಗಳನ್ನ ಕಡಿಮೆ ಮಾಡ್ಕೋಬಹುದು. ನಿಮ್ಮೆಲ್ಲರ ಆತ್ಮಗುರುಗಳಾದ ಮಾರ್ಗದರ್ಶಕರಾಗಿದ್ದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು PSSM ನ ಹುಟ್ಟು ಹಾಕಿದ್ರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಹುಟ್ಟಾಕಿದ್ರು. ಈ ಆಧ್ಯಾತ್ಮಿಕ ಚಳುವಳಿಯನ್ನ ಹುಟ್ಟಾಕಿ ಚಾಲನೆಗೆ ಕೊಟ್ಟವರು ಪತ್ರಿಜಿಯವರು. ತಾವೆಂದೂ ತಮ್ಮನ್ನ ಧ್ಯಾನ ಗುರುಗಳು ಅಂತಾಗ್ಲಿ, ವಿಶ್ವಕ್ಕೆ ಧ್ಯಾನ ವಿಜ್ಞಾನವನ್ನ ಬೋಧಿಸಿದ ವಿಶ್ವಗುರುಗಳು ಅಂತಾಗ್ಲಿ ಹೇಳ್ಕೊಂಡವರಲ್ಲ. ಅವರ ಬೋಧನೆ, ನಾನು ನಿಮ್ಮ ಗುರುವಲ್ಲ, ನಿಮ್ಮ ಉಸಿರೇ ನಿಮ್ಮ ಗುರು, ನಾನೇನಿದ್ರು ಆಧ್ಯಾತ್ಮಿಕ ವಿಜ್ಞಾನಿ ಅಂತ ಹೇಳಿದ್ದಾರೆ. ಅವರು ಆಧ್ಯಾತ್ಮಿಕ ವಿಜ್ಞಾನವನ್ನ ಅನುಭವ ಪೂರ್ವಕವಾಗಿ ಅರ್ದು ಕುಡ್ದಿರೋರು, ಸತ್ಯವನ್ನ ಎತ್ತಿ ಹಿಡ್ದಿರೋರು, ಸಾವಿರಾರು ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನ ಸರಳವಾಗಿ ನಮಗೆಲ್ರಿಗೂ ಅರ್ಥ ಮಾಡಿಸಿದವರು, ರಾಜಾರೋಷವಾಗಿ ಅಸತ್ಯವನ್ನ, ಹಿಂಸೆಯನ್ನ ಎಲ್ಲಾ ವೇದಿಕೆಗಳಲ್ಲೂ ಖಂಡಿಸಿದವರು, ಎಲ್ಲಕ್ಕಿಂತ ಸಾವಿರಾರು ಪಿರಮಿಡ್ ಮಾಸ್ಟರ್ಸ್ ನ ತಯಾರು ಮಾಡಿದ ನಿಜವಾದ ಶ್ರೇಷ್ಠ ಗುರುಗಳು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಆಧ್ಯಾತ್ಮಿಕ ಚಳುವಳಿಯನ್ನ ಮುನ್ನಡೆಸ್ತಿರೋರು ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರು. ಅವರಿಗೆ ನಾವೇನು ಹಿಂತಿರುಗಿಸಬಲ್ಲವು? ಪುರಾತನ ಆಧ್ಯಾತ್ಮಿಕ ಗ್ರಂಥಗಳು, ಉಪನಿಷತ್ತುಗಳು ದೇವಋಣವನ್ನು ಮರುಪಾವತಿ ಮಾಡಬಹುದಾದ ವಿಧಾನಗಳನ್ನ ಈಗಾಗ್ಲೇ ನೋಡಿದೀವಿ. ಅಂದ್ರೆ ಯಜ್ಞ, ಹೋಮ, ಹವನ, ನಿತ್ಯ ಕರ್ಮ, ಉಪಾಸನೆ, ಮಂತ್ರ ಜಪ, ಧ್ಯಾನ ಹಾಗೂ ಕೃತಜ್ಞತಾ ಆಚರಣೆಗಳ ಮೂಲಕ ಮರುಪಾವತಿ ಮಾಡಬಹುದಾದು ಅಂತ. ನಾವು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನಲ್ಲಿ ಧ್ಯಾನ ಯಜ್ಞದ ಮೂಲಕ, ಧ್ಯಾನ ಪ್ರಚಾರ ಮತ್ತು ಜ್ಞಾನ ಪ್ರಸಾರದ ಮೂಲಕ ನಮ್ಮ ಆಧ್ಯಾತ್ಮಿಕ ಗುರುಗಳಾದ ಪತ್ರಿ ಸರ್ ಅವರು, ಅವರ ಗುರುಗಳಾದ ಶ್ರೀ ಸದಾನಂದ ಯೋಗಿಗಳಿಂದ ಪಡೆದ ಬ್ರಹ್ಮಜ್ಞಾನವನ್ನ, ಆನಾಪಾನಸತಿ ಧ್ಯಾನ ವಿಧಾನವನ್ನ 43ಕ್ಕೂ ಹೆಚ್ಚು ವರ್ಷಗಳು ನೂರಾರು ಸಾವಿರಾರು ಧ್ಯಾನ ಯಜ್ಞಗಳ ಮೂಲಕ ಮರುಪಾವತಿ ಮಾಡಿದ್ದಾರೆ. ನಾವು ನಮ್ಮ ಧ್ಯಾನ ಗುರುಗಳಾದ ಪತ್ರಿ ಸರ್ ಅವರು ಹಾಕೊಟ್ಟ ದಾರಿಯಲ್ಲಿ ಪತ್ರಿ ಸರ್ನಿಂದ ಪಡೆದಂತ ಜ್ಞಾನವನ್ನ ಗ್ರಹಿಸಿ, ಅಳವಡಿಸ್ಕೊಂಡು, ಬಳಸಿ, ಬೆಳೆಸಿ, ಪ್ರಾವೀಣ್ಯತೆ ಪಡೆದು ನಾವು ಸಾವಿರಾರು ಮಂಡಲ ಧ್ಯಾನಗಳ ಮೂಲಕ, ಮನೆ ಮನೆ ಧ್ಯಾನದ ಮೂಲಕ, ಹಲವಾರು ನಿತ್ಯ ಸತ್ಸಂಗಗಳ ಮೂಲಕ ಪತ್ರಿ ಸರ್ ಕೊಟ್ಟಿರೋ ಸಾವಿರಾರು ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನ ಸೋಷಿಯಲ್ ಮೀಡಿಯಾ ಹಾಗೂ ನೇರವಾಗಿ ಜ್ಞಾನವನ್ನ ಹಂಚೋ ಹಾಗೂ ಧ್ಯಾನವನ್ನ ಕಲಿಸೋ ಮೂಲಕ ನಮ್ಮ ದೇವಋಣವನ್ನ, ನಮ್ಮ ಗುರು ಋಣವನ್ನ ಮರುಪಾವತಿ ಮಾಡೋ ಮೂಲಕ ನಾವು ನಮ್ಮ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜ್ಞಾನವನ್ನ ಹರಿಸಿದ ಋಷಿ ಮುನಿಗಳಿಗೆ, ಗ್ರಂಥಕರ್ತರಿಗೆ, ನಮ್ಮ ಪತ್ರಿ ಸರ್ಗೆ ಕೃತಜ್ಞತಾ ಪೂರ್ವಕವಾಗಿ ಏನೇನು ಮಾಡ್ತಾ ಇದೀವಿ, ಅವರುಗಳು ರಚಿಸಿರೋ ಗ್ರಂಥಗಳನ್ನ ಅಧ್ಯಯನ ಮಾಡಿ, ಸ್ವಾಧ್ಯಾಯ ಮಾಡಿ, ಪಡೆದ ಜ್ಞಾನವನ್ನ, ಕಲಿತ ವಿದ್ಯೆಯನ್ನ ಪುನರ್ಮನನ ಮಾಡಿ ಅಭ್ಯಾಸ ಮಾಡ್ತಾ, ಸಾಮಾಜಿಕ ಜಾಲತಾಣಗಳ ಮೂಲಕ, ಯೂಟ್ಯೂಬ್ ಮೂಲಕ ಗ್ರಂಥಸಾರವನ್ನ ಹಲವಾರು ಚಾನೆಲ್ಗಳಲ್ಲಿ ಜ್ಞಾನ ಹಂಚಿಕೆ ಮಾಡ್ತಾ ಇದೀವಿ. ಬೆಳಗಿನ ಜಾವ 3 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ವಿವಿಧ ಸಮಯಗಳಲ್ಲಿ ಪ್ರತಿನಿತ್ಯ ಧ್ಯಾನ ನಡೆಸಲಾಗ್ತಾ ಇತ್ತು. ಧ್ಯಾನಾನುಭವಗಳನ್ನ ಹಂಚಿಕೊಳ್ಳೋದ್ರ ಜೊತೆಗೆ ಅನುಭವಗಳನ್ನ ದಾಖಲಿಸುವುದು ಕೂಡ ನಡೀತಾ ಇತ್ತು. ಪತ್ರಿ ಸರ್ ಅವರಿಗೆ ಪ್ರತಿನಿತ್ಯ ಪ್ರತಿ ವೇದಿಕೆಯಲ್ಲಿ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ನಮ್ಮ ಪತ್ರಿ ಸರ್ಗೆ, ನಮ್ಮ ಗುರುಗಳಿಗೆ, ಗುರುಮಾತೆಗೆ, ಅವರ ಆಧ್ಯಾತ್ಮಿಕ ಧ್ಯೇಯವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ತನ್ನ ರೂಪಿಸೋ ಪ್ರಕ್ರಿಯೆಯಲ್ಲಿ ನಿಷ್ಠೆಯಿಂದ ಶ್ರಮಿಸ್ತಾ ಇದೀವಿ ಅಂತ ಆಶ್ವಾಸನೆಯನ್ನ ನೀಡ್ತಾ, ನಾನು ವೈಯಕ್ತಿಕವಾಗಿ ಕರೋನಾಗೂ ಕೃತಜ್ಞತಾ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಕರೋನಾ ಬಂದಾಗಿನಿಂದಲೂ ಆನ್ಲೈನ್ ಧ್ಯಾನ ತರಗತಿಗಳು, ಝೂಮ್ ಕ್ಲಾಸ್ಗಳು ಬೇಕಾದಷ್ಟು ನಡೀತಾ ಇವೆ. ಹಳ್ಳಿಗಳಲ್ಲೂ ಸ್ಮಾರ್ಟ್ ಫೋನ್ ಬಳಕೆಯಲ್ಲಿದೆ. ಜನರು, ಧ್ಯಾನಾಸಕ್ತರು ಯೂಟ್ಯೂಬ್ ಮೂಲಕ, ಪಿರಮಿಡ್ ಕಾಲ್ ಸರ್ವಿಸಸ್, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ ಮೂಲಕ, PMC ಬಾಗಲಕೋಟು,
PSSM ಮೈಸೂರು, ಜೈ ಹೋ ಮೆಡಿಟೇಷನ್, ಮಹಾವತಾರ್ ಟಿವಿ ಇತ್ಯಾದಿ ಚಾನೆಲ್ಗಳು ತಲೆ ಎತ್ತಿ ಅದ್ಭುತ ಜ್ಞಾನ ಪ್ರಸಾರ, ಧ್ಯಾನ ಪ್ರಚಾರ ನಡೀತಾ ಇದೆ. ಪರಿಪೂರ್ಣವಾದ ಸತ್ಯ ಜ್ಞಾನವನ್ನ ನಿಸ್ವಾರ್ಥವಾಗಿ ವಿಶ್ವಕ್ಕೆ ಹಂಚಬೇಕು ಅನ್ನೋದೇ PSSM ನ ಧ್ಯೇಯೋದ್ದೇಶ. ಅದು ಕೂಡ ನಡೀತಾ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಗುರುಗಳಾದ ಪತ್ರಿ ಸರ್ಗೆ, ವೇದಿಕೆಯನ್ನ ಕಲ್ಪಿಸಿದ ಮಹಾವತಾರ್ ಫೌಂಡೇಶನ್ ನ ಡಾಕ್ಟರ್ ರಂಗನಾಥ್ ಅವ್ರಿಗೆ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ವಿಷಯ ಋಣ ಕುರಿತು, ಋಣಮುಕ್ತನಾಗಬಹುದಾದ ವಿಧಾನಗಳ ಕುರಿತು ನನ್ನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.